ಇವತ್ತು ಸಂದೇಶಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ವಿಷಯ, ಹೆಚ್ಚಿಸುವವನು ತಗ್ಗಿಸುವವನು ಯೆಹೋವನೇ, ಆತನಲ್ಲಿಯೇ ಹೆಚ್ಚಳ ಪಡುವೆನು. ಎಲ್ಲರೂ ಹೇಳ್ರಿ, ಹೆಚ್ಚಿಸುವವನು ತಗ್ಗಿಸುವವನು ಯೆಹೋವನೇ, ಆತನಲ್ಲಿಯೇ ಹೆಚ್ಚಳ ಪಡುವೆನು. ಆಮೇನ್, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ದೇವರ ವಾಕ್ಯದ ಕಡೆಗೆ ನಾವು ತಿರುಗಿಸುವಾಗ ನಾವು ಕೋರಿಂಥದ ಬರೆದ ಪತ್ರಿಕೆ, ಮೊದಲನೇ ಕೋರಿಂಥಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 31ನೇ ವಚನವನ್ನು ನಾವು ವೇದ ವಾಕ್ಯದಲ್ಲಿ ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ, ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಹಲ್ಲೆಲೂಯಾ. ಅಂದರೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಹೆಚ್ಚಳ ಪಡುವವನು ಒಂದು ವೇಳೆ ಹೆಚ್ಚಳ ಪಡುವುದಾದರೆ, ಒಂದು ವೇಳೆ ಹಿಗ್ಗುವಂಥದ್ದಾದರೆ, ಒಂದು ವೇಳೆ ಖುಷಿ ಪಡುವುದಾದರೆ, ಒಂದು ವೇಳೆ ಸಂತೋಷ ಪಡುವುದಾದರೆ ಕರ್ತನಲ್ಲಿಯೇ ಪಡಲಿ ಎಂಬುವಂಥ ಮಾತು, ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು ಅಂತೇಳಿ ನೋಡೋದಾದರೆ, ಯಾವುದರಿಂದ ಅದು ಮಾರ್ಗವಾಯಿತಂತ ನಾವು ನೋಡುವಾಗ ಆ ಮೇಲಿನ ವಚನ ಭಾಗಗಳಲ್ಲಿ ಪೌಲನು ಸ್ಪಷ್ಟವಾಗಿ ಆತನು ಬರೀತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಲೋಕ ಒಬ್ಬ ವ್ಯಕ್ತಿಯನ್ನು ಚೂಸ್ ಮಾಡಬೇಕಾದ್ರೆ, ಲೋಕ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಳ್ಬೇಕಾದ್ರೆ, ಅಥವಾ ಒಂದು ಆರ್ಮಿ ಆಗಿರ್ಬೋದು, ಒಂದು ಕಂಪ್ನಿ ಆಗಿರ್ಬೋದು, ಒಂದು ಸೈನ್ಯವಾಗಿರಬಹುದು, ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳಬೇಕಾದ್ರೆ ಎಂಥವನನ್ನು ಆರಿಸಿಕೊಳ್ತದಪ್ಪ ಅಂತಂದರೆ, ಎಲ್ಲದರಲ್ಲಿ ನಿಪುಣನಾಗಿರುವಂಥವನು, ಅವನಿಗೆ ಎಲ್ಲದರಲ್ಲಿ ಫಿಸಿಕಲಲ್ಲಿ ಕೂಡ ಮೆಂಟಲಿ ಕೂಡ ಎಲ್ಲ ವಿಷಯಗಳಲ್ಲಿ ಅವನು ಫಿಟ್ ಆಗಿರುವಂಥ ವ್ಯಕ್ತಿಯನ್ನು ಲೋಕವು ಆರಿಸಿಕೊಳ್ಳುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಏನಂತಂದರೆ, ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಬಲಹೀನರನ್ನು ಆರಿಸಿಕೊಳ್ಳುವವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಇಹಲೋಕದ ಜ್ಞಾನಹೀನರನ್ನ ಆರಿಸಿಕೊಳ್ಳುವವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಒಂದು ವೇಳೆ ಜ್ಞಾನಿ ಹೆಚ್ಚಳ ಪಡುವುದಾದರೆ, ಒಂದು ವೇಳೆ ಬಲಿಷ್ಠನು ಹೆಚ್ಚಳ ಪಡುವುದಾದರೆ, ಒಂದು ವೇಳೆ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ನಾವು ಗಮನಿಸ್ತೇವಂತಂದರೆ, ಈಗ ಕೆಲವು ಜ್ಞಾನಿ ಹೆಚ್ಚಳ ಪಡ್ತಿರ್ತಾನೆ, ನಾನು ಜ್ಞಾನ, ನನಗೆ ಹಂಗೈತೆ, ನನಗೆ ಹಿಂಗೈತೆ ಅಂತೇಳಿ. ಅವನು ಎಷ್ಟೋ ಡಿಗ್ರಿಗಳನ್ನು, ಪದವಿಗಳನ್ನು ಪಡೆದಿರ್ತಾನೆ ಅನ್ಕೊಳ್ರಿ. ದೇವ್ರು ಏನು ಮಾಡ್ತಾನೆ ಅಂದರೆ, ಏನೂ ಗೊತ್ತಿಲ್ಲದವನ್ನ ದನ ಕಾಯನ್ನು ತೆಗೆದುಕೊಂಡೋಗಿ ಉನ್ನತ ಸಿಂಹಾಸನದಲ್ಲಿ ನಿಲ್ಲಿಸಿ, ಅಲ್ಲಿ ಈ ಯಾರು ಹೆಚ್ಚಳ ಪಡ್ತಿರ್ತಾನಲ್ಲ, ನಾನು ಅಂಥ ಒಂದು ಪದವಿಯಲ್ಲಿ ಇದ್ದೇನೆ, ನಾನು ಹಂಗೆ, ನನ್ನ ಜ್ಞಾನನೇ ಶ್ರೇಷ್ಠ ಅಂತೇಳಿ ದೇವರು ಕುರಿಕಾಯನ್ನು, ದನ ಕಾಯನ್ನು ತೆಗೆದುಕೊಂಡೋಗಿ ಸಿಂಹಾಸನದ ಮೇಲೆ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ದೇವರಿಗಿದು ಸಾಧ್ಯ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಹೆಚ್ಚಳ ಪಡುವವನು ಯಾವುದರಲ್ಲಿ ಹೆಚ್ಚಳ ಪಡಬೇಕಂತೆ? ಕರ್ತನಲ್ಲಿ ಹೆಚ್ಚಳ ಪಡಬೇಕಂತೆ. ಹಲ್ಲೆಲೂಯಾ. ಹೆಚ್ಚಳ ಪಡುವುದಾದರೆ ಜ್ಞಾನದಲ್ಲಿ ಅಲ್ಲ, ಬಲದಲ್ಲಿ ಅಲ್ಲ, ಶಕ್ತಿಯಲ್ಲ. ಅದಕ್ಕೆ ಅಲ್ಲಿ ಮ್ಯಾಲಿನ ವಾಕ್ಯ ಭಾಗದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಏನಂತಂದರೆ, ಓದ್ ನೋಡ್ರಮ್ಮ, ಸ್ವಲ್ಪ ಮೇಲಿನ ವಚನಗಳಲ್ಲಿ ಓದ್ ನೋಡ್ರಿ. ದೇವರು ನಿಮ್ಮನ್ನು ಆರಿಸಿಕೊಂಡಾಗ ಎಂಥವ್ರನ್ನ ಆರಿಸಿಕೊಂಡ ಅಂತೇಳಿ ಒಂದು ಸಾರಿ ನೀವು ವಿವೇಚಿಸಿ ತಿಳಿದುಕೊಳ್ಳ್ರಿ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಇಹಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ, ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ದೈವೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಅಂದರೆ ಒಬ್ಬ ವ್ಯಕ್ತಿಯನ್ನು ದೇವರು ಹೇಗಾದರೂ ಮಾರ್ಪಡಿಸಲಿಕ್ಕೆ ದೇವರಿಗೆ ಸಾಧ್ಯ ಇದೆ. ಹಲ್ಲೆಲೂಯಾ.
ಐಶ್ವರ್ಯವಂತನನ್ನು ಭಿಕ್ಷೆ ಬೇಡುವ ಹಾಗೆ ಮಾಡುವುದಕ್ಕೂ ದೇವರ ಬಳಿಯಲ್ಲಿ ಸಾಮರ್ಥ್ಯ ಉಂಟು. ಭಿಕ್ಷೆ ಬೇಡುವ ವ್ಯಕ್ತಿಯನ್ನು ಐಶ್ವರ್ಯವಂತನನ್ನಾಗಿ ಮಾಡಲಿಕ್ಕೂ ಕೂಡ ದೇವರಿಗೆ ಸಾಮರ್ಥ್ಯ ಉಂಟು. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಎಂತೆಂಥವ್ರನ್ನ ಎಂತೆಂಥ ಪರಿಸ್ಥಿತಿಗೆ ತಂದನು ಅಂತಂದರೆ, ದೇವರು ನಾವು ನೋಡ್ತೇವೆ ಸತ್ಯವೇದ ಗ್ರಂಥದಲ್ಲಿ ಹೆಚ್ಚಳಪಟ್ಟಂಥ ಅರಸರುಗಳಿದ್ದಾರೆ. ಅವರ ಜ್ಞಾನದಲ್ಲಿ, ಅವರಿಗಿರುವಂಥ ಸಾಮರ್ಥ್ಯದಲ್ಲಿ, ಅವರಿಗಿರುವಂಥ ಆ ಒಂದು ಐಶ್ವರ್ಯದಲ್ಲಿ ಅವರು ಹೆಚ್ಚಳಪಟ್ಟಂಥ ಅರಸರುಗಳಿದ್ದಾರೆ. ಅವೆಲ್ಲವನ್ನು ಓದಿಸ್ಲಿಕ್ಕೆ ನಮಗೆ ಸಮಯ ಇಲ್ಲ. ಆದರೆ ನಾವು ಚರಿತ್ರೆಗಳಲ್ಲಿ ಗಮನಿಸುವಾಗ ಯಾರ್ಯಾರೆಲ್ಲ ಅವರಿಗಿರುವಂಥ ಹಣದಲ್ಲಿ, ಅವರಿಗಿರುವಂಥ ಸಾಮರ್ಥ್ಯದಲ್ಲಿ, ಅವರಿಗಿರುವಂಥ ಐಶ್ವರ್ಯದಲ್ಲಿ ಅವರು ಹೆಚ್ಚಳ ಪಟ್ಟರು, ದೇವರು ಅವರಿಗೆ ಹುಲ್ಲು ತಿನ್ನುವಂಥ ಪರಿಸ್ಥಿತಿಗೆ ತಂದನು. ಹಲ್ಲೆಲೂಯ. ಏನು ತಿನ್ನುವಂಥ ಪರಿಸ್ಥಿತಿಗೆ ತಂದನಂತೆ? ಹುಲ್ಲು ತಿನ್ನುವಂಥ ಪರಿಸ್ಥಿತಿಗೆ ಅನೇಕ ಅರಸರುಗಳನ್ನು, ರಾಜರುಗಳನ್ನು ದೇವರು ತಂದನು. ಆದರೆ ಎಲ್ಲೋ ಹುಲ್ಲಿನಲ್ಲಿ ಇದ್ದಂಥವ್ರನ್ನ, ಎಲ್ಲೋ ಕುರಿ ಮೇಸ್ತಾ ಯಾವುದೋ ಅಡವಿಯಲ್ಲಿದ್ದಂಥವ್ರನ್ನ ದೇವ್ರು ಏನು ಮಾಡಿದ್ನೋ ಗೊತ್ತಾ? ಅಲ್ಲಿ ಆ ಒಂದು ಅರಸನ ಸಿಂಹಾಸನದ ಮೇಲೆ ದೇವರು ಕುಳ್ಳಿಸಿದನು. ಹಲ್ಲೆಲೂಯ. ಅರಸನನ್ನಾಗಿ ಯಾರೋ ಕತ್ತೆ ಕಾಯಕ್ಕೆ ಹೋಗೋಣ, ಕುರಿ ಕಾಯಕ್ಕೆ ಹೋಗೋಣ, ಕತ್ತೆ ಹುಡ್ಕೊಂಡು ಹೋದವನ್ನೆಲ್ಲ ದೇವರು ಆರಿಸಿಕೊಂಡು ಸಿಂಹಾಸನದ ಮೇಲೆ ಅರಸನ ಪಟ್ಟವನ್ನು ಕೊಟ್ಟು ಅವನನ್ನು ಜನಾಂಗಗಳಿಗೆ, ಆ ಜನಾಂಗಗಳನ್ನು ಆಳ್ವಿಕೆ ಮಾಡುವುದಕ್ಕಾಗಿ ದೇವರು ಆತನು ಕೃಪೆಯನ್ನು ಕೊಟ್ಟನು. ಆಮೇನ್. ಹಲ್ಲೆಲೂಯ. ಇದು ನಮ್ಮ ದೇವರ ಸಾಮರ್ಥ್ಯವಾಗಿದೆ ಪ್ರೇಯರ್. ಹಲ್ಲೆಲೂಯ. ಅದಕ್ಕೆ ಒಬ್ಬ ಸ್ತ್ರೀ ಈ ರೀತಿಯಾದ ಹಾಡನ್ನು ಹಾಡ್ತಾಳೆ. 1ನೇ ಸಾಮುವೇಲನ ಗ್ರಂಥದಲ್ಲಿ ನಾವು ನೋಡುವಾಗ, 1ನೇ ಸಾಮುವೇಲನ ಗ್ರಂಥ 2ನೇ ಅಧ್ಯಾಯದ ಕಡೆಗೆ ನಾವು ತಿರುಗಿಸುವಾಗ, 1ನೇ ಸಾಮುವೇಲು 2ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ನಾವು ಓದಿ ನೋಡುವಾಗ ಅಲ್ಲಿ ವಾಕ್ಯವು ಈ ರೀತಿಗೆ ಹೇಳ್ತದೆ. ಓದಿ ನೋಡ್ರಿ. ಬಡತನ ಸಿರಿತನಗಳನ್ನು ಕೊಡುವವನು, ಬಡತನ ಸಿರಿತನಗಳನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ. ಆತನು ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ ಹೇಳ್ರಿ. ಬಡತನ ಸಿರಿತನಗಳನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ. ಹಲ್ಲೆಲೂಯ. ಹಲ್ಲೆಲೂಯ. ಯಾರೆಲ್ಲ ದೇವರನ್ನು ನಂಬಿದ್ದಾರೋ, ಯಾರೆಲ್ಲ ದೇವರ ಮೇಲೆ ಭರವಸೆ ಇಟ್ಟಿದ್ದಾರೋ, ಯಾರೆಲ್ಲ ದೇವರಿಂದ ಎದುರು ನೋಡ್ತಿದ್ದಾರೋ, ಯಾರೆಲ್ಲ ದೇವರೇ ನನಗೆ ಒಂದು ಸ್ಥಿತಿಯನ್ನು ಕೊಡ್ತಾನಂತೇಳಿ ದೇವರಿಂದ ಕಾದುಕೊಂಡಿದ್ದಾರೋ ಅವರು ಧನ್ಯರು. ಕಾರಣ ಅವರನ್ನು ದೇವರು ಸುಮ್ಮನೆ ಬಿಡೋದಿಲ್ಲ. ಒಂದಲ್ಲ ಒಂದು ದಿವಸ ಬರೆದಿಟ್ಕೊಳ್ರಿ, ಯಾರೆಲ್ಲ ದೇವ್ರನ್ನ ಯಥಾರ್ಥ ಹೃದಯದಿಂದ ಸೇವಿಸ್ತಾ ಇದ್ದಾರೋ. ಹಲ್ಲೆಲೂಯ. ಅಂದರೆ ಕೆಲವರಿದ್ದಾರೆ ನಾಮಕವಾಸ್ತಿ ಸೇವಿಸುವವರು ಕೂಡ ಇದ್ದಾರೆ. ಯಾಕ್ರಿ ಹೋಗ್ತಿದ್ರಿ ಅಂದರೆ, ಇವತ್ತು ಭಾನುವಾರ ಅಲ್ರಿ, ಹೋಗ್ಬೇಕಲ್ರಿ, ಇಲ್ಲಾಂದರೆ ಸುಮ್ಮನೆ ನಾವು ನಮ್ಮ ಹಲ್ಲೆಲೂಯ. ಯಾಕ್ರಿ ಸಭೆಗೆ ಹೋಗ್ತಾ ಇದ್ದೀರಿ ಅಂತಂದರೆ, ಇವತ್ತು ಭಾನುವಾರ ಅಲ್ರಿ, ಹೋಗಲೇಬೇಕಲ್ರಿ, ಇನ್ನು ಏನು ಮಾಡೋದು, ಬಿಡು ಬದುಕು, ಮನೆಗೆ ಬೈತಾರೆ, ಇಲ್ಲಾಂದರೆ ಪಾಸ್ಟ್ರು ಬೈತಾರೆ, ಇಲ್ಲಾಂತಂದರೆ ನಾವು ಕ್ರೈಸ್ತವರಾಗಿ ಹುಟ್ಟಿದ ಮೇಲೆ ಹೋಗಲೇಬೇಕು. ಇಲ್ಲ, ಕರ್ತನನ್ನು ನಾನು ಹುಡುಕ್ತಾ ಇದ್ದೇನೆ, ಕರ್ತನನ್ನು ಆರಾಧಿಸ್ತಿದ್ದೇನೆ, ಕರ್ತನನ್ನು ಬಿಟ್ಟು ನಾನು ಇರೋದಿಲ್ಲ ಅಂತೇಳಿ ಇದಿಗೋ ದೇವರನ್ನ ಯಥಾರ್ಥ ಹೃದಯದಿಂದ ಹುಡುಕುವವರಿಗೆ ದೇವರು ಎಂದೆಂದಿಗೂ ಒಳ್ಳೆಯವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ಇದು ಯಾರಾಡುವಂಥ ಹಾಡಂದರೆ ಅನ್ನಳು ಆಡುವಂಥ ಹಾಡು. ಇದು ಯಾರಾಡುವಂಥ ಹಾಡು? ಲಿರಿಕ್ಸು, ಟ್ಯೂನ್ಸು, ಸಾಂಗ್ಸ್ ಬೈ ಅನ್ನ. ಹಲ್ಲೆಲೂಯ. ಇದನ್ನು ಬರೆದವರು, ಈ ಹಾಡನ್ನು ಬರೆದವರು ಯಾರು ಅಂದರೆ ಅನ್ನ. ಹೇಗೆ ಬಂತು ಈ ಹಾಡಂದರೆ, ಸುಮ್ಮನೆ ಬರಲಿಲ್ಲ, ಈ ಹಾಡು ಅನುಭವದಿಂದ ಬಂದಂಥ ಹಾಡಾಗಿದೆ. ಹಲ್ಲೆಲೂಯ. ಈ ಕೆಲವರು ಹೇಳಿದ್ರು ನಮಗೆ, ನೀವು ಹೆಂಗೆ ಹಾಡು ಬರೆದ್ರಿ ಅಂತಂದರೆ, ಕೇವಲ ನಮಗೆ ಏನೋ ಬುದ್ಧಿ ಜ್ಞಾನ ಶಕ್ತಿಯಿಂದ ಎಲ್ಲೋ ಕಲಿತು ಬರೆದಂಥ ಹಾಡುಗಳಲ್ಲ, ಇವು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನೆನೆಸಿ ಬರೆದಂಥ ಹಾಡುಗಳು. ಹಲ್ಲೆಲೂಯ. ಅದಕ್ಕೆ ನಮ್ಮ ಹಾಡಿನಲ್ಲಿ ಈ ರೀತಿಯಾಗಿ ಬರೆದೆ, ನಾನು ಮರೆಯಲು ಆಗದಷ್ಟು ಪ್ರೀತಿ ನೀನು ತೋರಿಸಿದೆಯಾ, ಎಣಿಸುವುದಕ್ಕೇ ಆಗದಿರುವಷ್ಟು ಉಪಕಾರಗಳನ್ನು ನನ್ನ ಜೀವಿತದಲ್ಲಿ ನೀನು ಮಾಡಿದ್ದೀಯಾ ಅಂತೇಳಿ. ಆಮೇನ್. ಹಲ್ಲೆಲೂಯ. ಅನ್ನಳಿಗೆ ಈ ಹಾಡು ಬರಲಿಕ್ಕೆ ಒಂದು ಕಾರಣ ಏನು ಗೊತ್ತಾ? ಆಕೆ ಜೀವಿತ ತಿರಸ್ಕಾರಕ್ಕೆ ಒಳಗಾಗಿತ್ತು, ಆಕೆ ಜೀವಿತ ನಿಂದನೆಗೆ ಒಳಗಾಗಿತ್ತು. ಆಕೆಯನ್ನು ಈಗ ಸಾಧಾರಣವಾಗಿ ನಾವು ನೋಡುವಾಗ ಕೆಲವರು ಈಗ ಹಳ್ಳಿಗಳಲ್ಲಿ ಒಂದು ಪದ್ಧತಿ ಏನಪ್ಪ ಅಂದರೆ, ಕೆಲವರು ಏನಪ್ಪ ಅಂತಂದರೆ ಈ ಬಂಜೆಯರಿದ್ದರೆ ಅವ್ರನ್ನ ಕೆಲವರು ಒಳ್ಳೆ ಕಾರ್ಯಗಳು ಕೂಡ ಕರೆಯಂಗಿಲ್ಲ. ಕೆಲವು ಹಳ್ಳಿಗಳಲ್ಲಿ ಅಂಥ ಮೆಂಟಾಲಿಟಿಗಳಿದ್ದಾವೆ. ಆದರೆ ಅನ್ನಳಿಗೆ ಸ್ವಂತ ಮನೆಯವರೇ ನಿಂದಿಸ್ತಾ ಇದ್ದರು,
ಕುಟುಂಬದವರೇ ನಿಂದಿಸ್ತಾ ಇದ್ರು, ಏನೆಲ್ಲ ಅಪಹಾಸ್ಯಗಳನ್ನು ಮಾಡ್ತಾ ಇದ್ರು. ಆದರೆ ಒಂದು ದಿವಸ ಆಕೆ ನಿರ್ಧಾರ ಮಾಡಿದ್ಲು, ಇದಿಗೋ ನನ್ನ ಪರಿಸ್ಥಿತಿಯನ್ನು ಬದಲಾಯಿಸುವವನು ದೇವರಾಗಿದ್ದಾನೆ, ಹಲ್ಲೆಲೂಯಾ, ನನ್ನನ್ನು ಉನ್ನತಕ್ಕೆ ಎತ್ತುವವನು ದೇವರಾಗಿದ್ದಾನಂತೇಳಿ ಅನ್ನಳು ದೇವರ ಸನ್ನಿಧಿಗೆ ಬಂದು ಮೊಣಕಾಲು ಊರಿಕೊಂಡು ಬಹಳ ಹೊತ್ತಿನವರೆಗೂ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ಲು. ಹಲ್ಲೆಲೂಯಾ. ಅನ್ನಳು ಹೆಂಗೆ ಬಂದು ಪುಟ್ಟು ಬಂದು ಸುಮ್ಮನೆ ಬಂದಂಗೆ ಸುಮ್ಮನೆ ಹೋಗಲಿಲ್ಲ. ಆಕೆ ಏನು ಮಾಡಿದ್ಲು ಗೊತ್ತಾ? ದೇವರ ಸನ್ನಿಧಿಯಲ್ಲಿ ಬಂದು ಆಕೆ ಮೊಣಕಾಲು ಊರಿಕೊಂಡು ಬಹಳ ಹೊತ್ತಿನವರೆಗೂ ಕರ್ತನ ಸಮ್ಮುಖದಲ್ಲಿ ಆಕೆ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿರುವಂಥ ಸೇವಕನಿಗೆ ಕೂಡ ಅರ್ಥ ಆಗಲಿಲ್ಲ, ಈಕೆ ಏನು ಇಷ್ಟ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಂತೇಳಿ. ಆಮೇಲೆ ಕೊನೆಯಲ್ಲಿ ಅರ್ಥ ಆಯಿತು. ಆಕೆಗೆ ದೇವರು ಉತ್ತರವನ್ನು ಕೊಟ್ಟನು. ದೇವರು ಕೊಟ್ಟಂಥ ಉತ್ತರ ಹೆಂಗಿತ್ತು ಗೊತ್ತಾ? ಸಾಧಾರಣವಾದ ಮಗನನ್ನು ದೇವರು ಕೊಡಲಿಲ್ಲ, ಇಡೀ ಇಸ್ರೇಲ್ ಜನಾಂಗವನ್ನೇ ದೇಶವನ್ನು ನಡಗಿಸುವಂಥ ಒಬ್ಬ ದೊಡ್ಡ ಪ್ರವಾದಿಯನ್ನು ದೇವರು ಅನ್ನಳಿಗೆ ಅನುಗ್ರಹಿಸಿದನು. ಹಲ್ಲೆಲೂಯಾ. ಆ ನಂತರವಾಗಿ ಕೂಡ ಎಷ್ಟೋ ಜನ 4-5 ಜನ ಮಕ್ಕಳನ್ನು ಕೊಟ್ಟನೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ, ಹಿಸ್ಟ್ರಿಯಲ್ಲಿ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ಆ ನಂತರ ಸಮುವೇಲನು ಬೆಳೆದನು. ಸಮುವೇಲನಂಥ ಪ್ರವಾದಿ ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರಲಿಲ್ಲ ಅಂತ ಅಷ್ಟು ದೊಡ್ಡ ಪ್ರವಾದಿ ಆದನಂತೆ ಆ ಇಸ್ರೇಲ್ ಜನಾಂಗದಲ್ಲಿ. ಆ ರಾಜರ ಅರಸುಗಳ ಆಳ್ವಿಕೆಯಲ್ಲಿ ದೊಡ್ಡ ಪ್ರವಾದಿ ಅಂದರೆ ಸಮುವೇಲನು. ಚಿಕ್ಕ ವಯಸ್ಸಿನಿಂದ ಪ್ರವಾದನೆ ಪ್ರಾರಂಭ ಮಾಡಿದ ವ್ಯಕ್ತಿ ಅಂದರೆ ಸಮುವೇಲನು ಪ್ರವಾದನೆ ಹೇಳ್ತಿರ್ಬೇಕಾದ್ರೆ ಬಹುಶಃ ಇಡೀ ದೇಶವೇ ನಡುತ್ತಿತ್ತು. ಯಾರ ಮಗನು ಅಂತಂದರೆ ಬಹುಶಃ ಹೇಳಿರ್ಬೋದು, ಯಾರೆತ್ತ ಮಗನು ಇವನು ಅಂತಂದರೆ ಬಹುಶಃ ಹೇಳಿರ್ಬೋದು, ಅನ್ನಳ ಮಗನು ಇವನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅವಮಾನ ಪಟ್ಟಂಥ ಸ್ಥಳದಲ್ಲಿ, ತಗ್ಗಿಸಲ್ಪಟ್ಟಂಥ ಸ್ಥಳದಲ್ಲಿ ದೇವರು ನಮ್ಮನ್ನು ಹೆಚ್ಚಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಏನಂತಂದರೆ, ಆಕೆ ಏನಂತ ಆಡ್ತಾಳೆ, ಆ ಒಂದು ಹಾಡನ್ನು ಆಡ್ತಿರ್ಬೇಕಾದ್ರೆ ಆಕೆ ಆ ವಿಜ್ಞಾಪನೆಯಲ್ಲಿ ಕೆಳಗೆ ಆ ಟ್ಯೂನನ್ನು, ಆ ಒಂದು ಸಾಹಿತ್ಯನ ಆಡ್ತಿರ್ಬೇಕಾದ್ರೆ 3ನೇ ವಚನದಲ್ಲಿ ಈ ರೀತಿಗೆ ಆಡ್ತಾಳೆ ಏನಂತಂದರೆ, ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ. ದೇವರಾದ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ಸೂರರ ಬಿಲ್ಲುಗಳು ಮುರಿಯಲ್ಪಡುತ್ತವೆ, ಎಡವಿದವರು ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಾರೆ. ಹೊಟ್ಟೆ ತುಂಬ ಉಣ್ಣುತ್ತಿದ್ದವರು ಅನ್ನಕ್ಕೋಸ್ಕರ ಕೂಲಿ ಮಾಡುತ್ತಾರೆ. ಹೊಟ್ಟೆ ತುಂಬ ಉಣ್ಣುತ್ತಿದ್ದವರು ಅನ್ನಕ್ಕೋಸ್ಕರ ಕೂಲಿ ಮಾಡುತ್ತಾರೆ. ಹಸಿವುಗೊಂಡವರು ಉಂಡು ಸುಖದಿಂದಿರುತ್ತಾರೆ. ಬಂಜೆಯು 7 ಮಂದಿ ಮಕ್ಕಳನ್ನು ಹೇರುವಳು. ಮಕ್ಕಳುಳ್ಳವಳು ದಿಕ್ಕಿಲ್ಲದೆ ಹೋಗುವಳು. ಏನಾಯ್ತು ನೋಡ್ರಿ ಸಾಹಿತ್ಯ. ಹಲ್ಲೆಲೂಯಾ. ನೋಡ್ರಿ ಏನಾಯ್ತಂದ್ರೆ, ಬಂಜೆಯು 7 ಮಂದಿ ಮಕ್ಕಳನ್ನು ಹೇರುವಳು, ಮಕ್ಕಳುಳ್ಳವಳು ದಿಕ್ಕಿಲ್ಲದೆ ಹೋಗುವಳಂತೆ. ಹಲ್ಲೆಲೂಯಾ. ಮತ್ತೆ ಮುಂದೆ ಹೋದ್ರಿ, ಯೆಹೋವನೇ ಸಾಯಿಸುವವನು ಬದುಕಿಸುವವನು ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ. ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಯೆಹೋವನೇ. ಆತನು ದೀನನನ್ನು, ಹಲ್ಲೆಲೂಯಾ, ಯಾರನ್ನು? ಅಹಂಕಾರಿಯನ್ನ, ನನಗೆಲ್ಲ ಗೊತ್ತಿರುವವರನ್ನ, ನಾನೇ ಶ್ರೇಷ್ಠ ಎನ್ನುವವನನ್ನ ಇಲ್ಲ, ಯಾರನ್ನು? ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಭೂಮಿಯ ಆಧಾರ ಸ್ತಂಭಗಳು ಯೆಹೋವನವೇ, ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ. ಎಲ್ಲರೂ ಒಂದು ಸಾರಿ ಜೋರಾಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ಯೆಹೋವನು ತಗ್ಗಿಸುವವನು ಹೆಚ್ಚಿಸುವವನು. ನಾನು ಹೆಚ್ಚಳ ಪಡುವುದು ಯೆಹೋವನಲ್ಲಿಯೇ, ನಾನು ಹೆಚ್ಚಳ ಪಡುವುದು ಕರ್ತನಲ್ಲಿಯೇ. ಅದಕ್ಕೆ ಕೀರ್ತನೆಗಾರನು ಈ ರೀತಿಗೆ ಹೇಳ್ತಾನೆ, ದೇವರೇ, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಎಲ್ಲಿಯೂ ಸಿಗಲಾರದು. ಇದಿಗೋ ನಾನು ಹಿಗ್ಗುವುದು ನಿನ್ನಲ್ಲೇ, ನನ್ನ ಹೃದಯ ಹಿಗ್ಗುತ್ತಿರುವುದು ಬೇರೆ ಯಾವುದರಲ್ಲ, ನನ್ನ ಹೃದಯ ನಿನ್ನಲ್ಲಿಯೇ ಹಿಗ್ಗುವುದು ಎಂಬುದಾಗಿ ಆತನು ಕೀರ್ತನೆಗಾರನು ಹೇಳುತ್ತಾನೆ. ಪ್ರೇಯರ್, ಹಲ್ಲೆಲೂಯಾ. ಹಾಗಾದರೆ ಲೋಕದಲ್ಲಿ ಅನೇಕರು ಅನೇಕ ವಿಷಯಗಳಲ್ಲಿ ಹೆಚ್ಚಳ ಪಡುವವರಿದ್ದಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ.
ಯಾವ ವಿಷಯದಲ್ಲಿ ಹೆಚ್ಚಳ ಪಡ್ತಾರೆ? ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡುವಾಗ, ಯೆರೆಮೀಯನ ಪ್ರವಾದನೆ ಗ್ರಂಥ 9:23 ಓದಿ ನೋಡೋಣ. ಹೋದ್ರಿ ಯೆರೆಮೀಯನ ಪ್ರವಾದನ ಗ್ರಂಥ 9. ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನೆಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಗಮನಿಸ್ರಿ, ಈ ಲೋಕದಲ್ಲಿ ಇಂಥ ವಿಧವಾದ ಜನರಿದ್ದಾರೆ. ಏನಂತಂದರೆ ಜ್ಞಾನದಲ್ಲಿ ಹೆಚ್ಚಳ ಪಡುವವರಿದ್ದಾರೆ. ಹೇಳ್ರಿ, ಯಾವುದ್ರಲ್ಲಿ ಹೆಚ್ಚಳ ಪಡ್ತಾರೆ? ಹೇಳ್ಬೇಕು, ಯಾವುದ್ರಲ್ಲಿ ಹೆಚ್ಚಳ ಪಡ್ತಾರೆ? ಜ್ಞಾನದಲ್ಲಿ ಹೆಚ್ಚಳ ಪಡುವವರಿದ್ದಾರೆ. ತಮಗಿರುವ ಅಧಿಕವಾದ ಜ್ಞಾನದ ನಿಮಿತ್ತದಿಂದ ಅವರು ದೇವರನ್ನ ತಿಳಿದುಕೊಳ್ಳದೆ ಹೋಗ್ತಾ ಇದ್ದಾರೆ. ಇವತ್ತು ಲೋಕದಲ್ಲಿ ನಾವು ಅನೇಕರಿಗೆ ಸುವಾರ್ತೆ ಸಾರುವಾಗ ಅವ್ರು ಹೇಳುವಂಥ ಮಾತು ಏನು ಗೊತ್ತಾ? ನಮಗೆಲ್ಲ ಗೊತ್ತು, ಹಲ್ಲೆಲೂಯಾ, ನಾನು ಎಲ್ಲ ಪುಸ್ತಕ ಓದಿದ್ದೇನೆ, ನಾನು ಎಲ್ಲ ಗ್ರಂಥಗಳು ಓದಿದ್ದೇನೆ, ನನಗೆಲ್ಲ ಗೊತ್ತು ಎಂಬುದಾಗಿ ಜ್ಞಾನದಲ್ಲಿ ಹೆಚ್ಚಳ ಪಡುವ ಜನರಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ನೋಡಿದ್ರೆ ಏನಂತಾರೆ ಗೊತ್ತಾ? ನಮ್ಮನ್ನು ನೋಡಿದ್ರೆ ಅವ್ರು ಏನಂತಾರಪ್ಪ ಅಂತಂದರೆ, ಈಗ ನಮ್ಮ ಬೋಧನೆಯನ್ನು ನಮ್ಮನ್ನು ನೋಡುವಾಗ ಇವರು ಹುಚ್ಚು, ಅಯ್ಯೋ ಇವರು ಹುಚ್ಚು ಮಾತು, ಇವ್ರದ್ದೆಲ್ಲ ಹುಚ್ಚುತನ ಇವ್ರದ್ದು ಅಂತ ಹೇಳ್ತಾರೆ. ಆದರೆ ಪೌಲನು ಕೊರಿಂಥದ ಸಭೆಗೆ ಬರೆಯುವಾಗ ಆತನ ಈ ರೀತಿಗೆ ಬರೀತದೆ, ಏನಂತಂದರೆ ಜ್ಞಾನಿಗಳು ನಿಜವಾದ ಜ್ಞಾನಿ ಆಗ್ಬೇಕಂದ್ರೆ ಅವನು ಜ್ಞಾನಿ ಆಗುವಂತೆ ಹುಚ್ಚನಾಗಲಿ. ಹಲ್ಲೆಲೂಯಾ. ಅಂದರೆ ದೇವರು ಜ್ಞಾನಿಗಳನ್ನು ಹುಚ್ಚರನ್ನಾಗಿ ಮಾಡ್ತಾನೆ, ಹುಚ್ಚರನ್ನು ದೇವರು ಜ್ಞಾನಿಯಾಗಿ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ನೋಡುವಾಗ ಪ್ರಾರಂಭದಲ್ಲಿ ಕೆಲವರು ಇವನು ಹುಚ್ಚ, ಇವನು ವಿದ್ಯಾಭ್ಯಾಸ ಇಲ್ಲ, ಇವನಿಗೆ ಅದಿಲ್ಲ ಇದಿಲ್ಲ ಜ್ಞಾನ ಇಲ್ಲ ಅಂತಿದ್ರು. ಆದರೆ ದೇವರಿಗೆ ಸ್ತೋತ್ರ, ಈಗ ದೇವರು ಯಾರನ್ನಾದರೂ ಈಗ ನಿಮ್ಮನ್ನು ನೋಡುವಾಗ ಇವನು ಹುಚ್ಚಪ್ಪ, ಇವನು ಬರೇ ಚರ್ಚ್ ಅಂತಾನೆ, ಪ್ರೇಯರ್ ಅಂತಾನೆ, ಬೈಬಲ್ ಅಂತಾನೆ, ವಾಕ್ಯ ಅಂತಾನೆ ಅಂತ ಕೆಲವರು ಅನ್ಬೋದು. ಆದರೆ ಯಾರು ನಿಮ್ಮನ್ನು ಹುಚ್ಚಾಂತರ ನೋಡ್ರಿ, ಒಂದು ವೇಳೆ ಅವನಿಗೆ ರಕ್ಷಣೆ ಆಗಬೇಕಂದ್ರೆ ಹುಚ್ಚು ಮಾತು ಎಂದು ಕರೆಸಿಕೊಂಡ ನಿಮ್ಮ ಮಾತಿನಿಂದಲೇ, ನಿಮ್ಮ ಸುವಾರ್ತೆಯಿಂದಲೇ ಅವರಿಗೆ ರಕ್ಷಣೆ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾರು ನಿಮ್ಮನ್ನು ನೋಡಿ ಕೆಲವು ಸಾರಿ ನೀವು ಸುವಾರ್ತೆ ಹೇಳೋಕ್ಕೆ ಪ್ರಾರಂಭ ಮಾಡ್ತೀರಿ, ಯೇಸು ನಿಜವಾದ ದೇವರು, ಯೇಸು ನನ್ನ ಪಾಪವನ್ನು ಶಿಲುಬೆ ಮೇಲೆ ಹೊತ್ತು ತೀರಿಸಿದ್ದಾನೆ, ಆತನಿಂದಲೇ ರಕ್ಷಣೆ, ಆತನಿಂದಲೇ ವಿಮೋಚನೆ, ಆತನಿಂದಲೇ ಪಾಪ ಪರಿಹಾರ ಅಂತ ಒಂದು ವೇಳೆ ನೀವು ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರೆ ಅವ್ರಂತಾರೆ, ಹುಚ್ಚು ಇವನು ಏನು ಹುಚ್ಚಪ್ಪ, ಇವನು ಹುಚ್ಚಿಡಿದು ಬಿಟ್ಟತ್ತೆ ಅಂತ ಲೋಕದವರು ಅಂತಾರೆ. ಆದರೆ ಹುಚ್ಚು ಮಾತು ಅಂತ ಏನು ಲೋಕದವರು ಹೇಳ್ತಾರಲ್ಲ, ಹುಚ್ಚು ಮಾತು ನಿಮ್ಮನ್ನು ನೋಡಿ ಏನು ಹುಚ್ಚು ಮಾತು ಇವ್ರಿಗೆ ಹುಚ್ಚಿಡ್ದತ್ತೆ ಅಂತೇಳಿ ಏನು ಜ್ಞಾನಿಗಳು ಹೇಳ್ತಾರಲ್ಲ, ಅವರಿಗೆ ಒಂದು ವೇಳೆ ರಕ್ಷಣೆ ಆಗಬೇಕಂದ್ರೆ ಈ ಹುಚ್ಚು ಮಾತು ಅಂತ ಏನು ಕರಿತದ್ರಲ್ಲ, ಆ ಮಾತನ್ನು ನಂಬಿದ್ರೇ ಅವರಿಗೆ ರಕ್ಷಣೆ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಜ್ಞಾನಿಗಳನ್ನು ಅವರ ಜ್ಞಾನದಲ್ಲೇ, ಅವರ ಕುಯುಕ್ತಿಗಳಲ್ಲೇ ಹಿಡಿತಾನೆ. ದೇವರು ಜ್ಞಾನಿಗಳನ್ನು ಹುಚ್ಚರನ್ನಾಗಿ ಮಾಡ್ತಾನೆ, ಹುಚ್ಚರನ್ನ ಜ್ಞಾನಿಯಾಗಿ ಮಾಡ್ತಾನಂತೆ. ಹಲ್ಲೆಲೂಯಾ. ಇವತ್ತು ಬಹಳ ಜನ ಏನಪ್ಪ ಅಂದರೆ ಜ್ಞಾನದ ನಿಮಿತ್ತದಿಂದ ದೇವರನ್ನು ತಿಳಿದುಕೊಳ್ಳದೆ ಹೋಗ್ತಾ ಇದ್ದಾರೆ. ಅದು ದೇವರ ಜ್ಞಾನದ ಸಂಕಲ್ಪ. ಹಲ್ಲೆಲೂಯಾ. ದೇವರ ಕೃಪೆ ಯಾರಿಗೆ ಸಿಗ್ತದೆ ಗೊತ್ತಾ? ದೇವರ ರಕ್ಷಣೆ ಯಾರಿಗೆ ಸಿಗ್ತದೆ ಗೊತ್ತಾ? ಯಾರು ದೀನರಾಗಿರ್ತಾರೋ, ಹಲ್ಲೆಲೂಯಾ, ಯಾರು ನಮ್ರತೆ ಉಳ್ಳವರಾಗಿರ್ತಾರೋ ಅವರಿಗೆ ದೇವರು ತನ್ನ ಕೃಪೆಯನ್ನು ಕೊಡುವವನಾಗಿದ್ದಾನೆ. ತನ್ನ ಕೃಪೆಯಿಂದ ಸಿಗುವ ರಕ್ಷಣೆಯನ್ನು ಆತನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಜ್ಞಾನದಲ್ಲಿ ಹೆಚ್ಚಳಪಟ್ಟವರು ಎಲ್ಲರೂ, ಎಷ್ಟೋ ಜನ ಅವರು ಹುಚ್ಚರಾಗಿ ಹೋಗಿದ್ದಾರೆ. ಹಲ್ಲೆಲೂಯಾ. ಆದರೆ ದೇವರು ಮಾತ್ರ ಹುಚ್ಚರನ್ನು ಜ್ಞಾನಿಯನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಜ್ಞಾನವು ಇಲ್ಲದೆ ಹೋಗ್ತದಂತೆ, ಜ್ಞಾನವು ಶಾಶ್ವತವಲ್ಲ. ಆದರೆ ಲೋಕದಲ್ಲಿ ಇರುವವರು ಜ್ಞಾನದಲ್ಲಿ ಹೆಚ್ಚಳ ಪಡುವವರಿದ್ದಾರೆ. ನಾವಾದರೂ ಯಾವುದರಲ್ಲಿ ಹೆಚ್ಚಳ ಪಡ್ತಿದ್ದೇವೆ? ಜ್ಞಾನದಲ್ಲಿ ಹೆಚ್ಚಳ ಪಡ್ತೀವ? ನಾವು ಯಾವುದರಲ್ಲಿ ಹೆಚ್ಚಳ ಪಡಬೇಕಂತೆ? ಕರ್ತನಲ್ಲಿ ಖುಷಿ. ನಮಗೆ ಜ್ಞಾನ ನೋಡಿ ಅಹಂಕಾರ ಅಲ್ಲ, ನಮಗೆ ಕರ್ತನಲ್ಲಿ ಹೆಚ್ಚಳ ಪಡುವವರು ನಾವಾಗಿರ್ಬೇಕಂತೆ. ಆಮೇನ್, ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡುವಾಗ ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ ಅಂತ ಹೇಳುವಾಗ ಕೆಲವರು ಲೋಕದಲ್ಲಿ ಇಂಥ ರೀತಿಯಾದ ಜನರಿದ್ದಾರಂತೆ. ಅವ್ರಿಗೇನಪ್ಪ ಅಂತಂದರೆ, ಸ್ತೋತ್ರ, ದೇವರು ಏನು ದುಡಿದು ತಂದಾಕ್ತಾನ, ನಾವು ಕಷ್ಟಪಟ್ಟು ದುಡಿದ್ರೇ
ದೇವರು ನಮಗೆ ಉಣ್ಣಕ್ಕೆ ಕೊಡೋದು. ಅಂದರೆ ದೇವ್ರು ಕೂಡ ಅನ್ನಲ್ಲ, ನಾವು ಕಷ್ಟಪಟ್ಟು ದುಡಿದ್ರೇ ನಮಗೆ ಉಣ್ಣಕ್ಕೆ ಸಿಗೋದು, ಊಟಕ್ಕೆ ಸಿಗೋದಿಲ್ಲ ಅಂದರೆ ಸಿಗೋದಿಲ್ಲ. ಹಲ್ಲೆಲೂಯ. ನೋಡು, ನನ್ನ ರಟ್ಟೆ, ನನ್ನ ತೋಳ್ಬಲನೇ ನನಗೆ ಆಹಾರ ಕೊಟ್ಟಿದ್ದು, ನನಗೆ ಸಮೃದ್ಧಿ ಕೊಟ್ಟಿದ್ದು ಅಂತಾರೆ. ಒಂದು ವೇಳೆ ಅನ್ಕೊಳ್ರಿ, ಅಕಸ್ಮಾತ್ರು ಒಂದು ಒಳ್ಳೆ ಫುಲ್ಲು ಫೀವರ್ ಹೊಡಿತು ಅನ್ಕೊಳ್ರಿ, ಅಂದರೆ ಜ್ವರ ಬಂತು ಅನ್ಕೊಳ್ರಿ, ಟೈಫಾಯ್ಡು, ಮಲೇರಿಯಾ, ಡೆಂಗ್ಯೂ, ಅದು ಇದು ಎಲ್ಲ ಒಂದೇ ಸರಿ ಸೇರಿಸ್ಕೊಂಡು ಬಂದುಬಿಟ್ಟು ಅನ್ಕೊಳ್ರಿ, ಅವಾಗ ಆಗ್ತದ? ಆಗಂಗಿಲ್ಲ. ಹೌದು, ನಾವು ದುಡಿಯುವುದಕ್ಕೆ ದೇವರು ಶಕ್ತಿ ಕೊಟ್ರೇ, ನಾವು ದುಡಿಯುವುದಕ್ಕೆ ದೇವರು ಕೃಪೆ ಕೊಟ್ಟರೆ, ನಾವು ದುಡಿಯುವುದಕ್ಕೆ ಬಲ ಕೊಟ್ರೇ ನಾವು ದುಡಿಯುವುದಕ್ಕೆ ಸಾಧ್ಯವೇ ವಿನಃ ನಮ್ಮ ಒಂದು ಪರಾಕ್ರಮ, ನಮ್ಮ ಬಲ ಯಾವುದು ಏನು ಮಾಡುವುದಕ್ಕಾಗಲ್ಲ. ಹಲ್ಲೆಲೂಯ. ಸತ್ಯವೇದ ಗ್ರಂಥದಲ್ಲಿ ಒಬ್ಬ ವ್ಯಕ್ತಿ ತನ್ನ ಪರಾಕ್ರಮದಲ್ಲಿ ಹೆಚ್ಚಳ ಪಡ್ತಾನೆ. 6.5 ಮೊಳ ಎತ್ತರ ಇದ್ದಂಥ ಒಬ್ಬ ಗೋಲಿಯಾತನು ದೇವರ ಸೈನ್ಯವನ್ನು ನೋಡಿ ಈಯಾಸ್ತಿರ್ತಾನೆ. ನಿಮ್ಮಲ್ಲಿ ಯಾವನ ಇದ್ದರೆ ಒಬ್ಬೊಬ್ಬನೇ ನನ್ನ ಹತ್ರ ಬರಲಿ, ನಿಮ್ಮನ್ನು ನಾಯಿ ಸಿಗದಂಗೆ, ಬೆಕ್ಕಿನ ಮರಿ ಸಿಗದಂಗೆ ಸಿಗದು ಹಾಕ್ಬಿಡ್ತೀನಿ. ಯಾವನ ದಮ್ಮಿದ್ರೆ ಬರ್ರಿ, ಒಂದು ವೇಳೆ ನೀವು ಯಾವನಾರ ಒಬ್ಬೊಬ್ಬನೇ ಬರ್ರಿ, ನೀವು ಯಾರನ್ನ ಬಂದು ನನ್ನನ್ನು ಸೋಲಿಸಿಬಿಟ್ರೆ ನಮ್ಮರೆಲ್ಲ ನಿಮಗೆ ದಾಸರಾಗ್ಬಿಡ್ತೀವಿ. ಇಲ್ಲಾಂದರೆ ನಿಮ್ಮ ಕಡೆನೇ ಯಾರನ್ನಾರ ಒಬ್ಬನ ಬರ್ತಿರಲ್ಲ, ನಾನೇನಾದರೂ ನಿಮ್ಮನ್ನು ಸೋಲಿಸಿಬಿಟ್ರೆ ನೀವೆಲ್ಲ ಜನರು ನಮ್ಮ ಕಡೆಗೆ ದಾಸರಾಗಬೇಕಂತೇಳಿ ಆ ಗೋಲಿಯಾತನು ಹೆಚ್ಚಳ ಪಡ್ತಾ, ಪರಾಕ್ರಮ, ಆತನು ದೊಡ್ಡ ಆಳು ಹೆಚ್ಚಳ ಪಡ್ತಿರ್ತಾರೆ. ಎಲ್ಲರೂ ನೋಡಿ ಏನು ಮಾಡ್ತಿರ್ತಾರೆ ಗೊತ್ತಾ, ಭಯ ಪಡ್ತಿರ್ತಾರೆ. 40 ದಿವಸ ಆಯ್ತಂತ ಅಲ್ಲಿ ಇವರು ಡೇರೆಗಳನ್ನ ಹಾಕ್ಕೊಂಡು ಅಲ್ಲೇ ಬೆಳಗ್ಗೆ ಎದ್ದೇಳ್ತಾರೆ, ಬೆಂಕಿ ಕಾಸ್ಕೊಂತಾರೆ, ಅಲ್ಲಿ ಹೋಗ್ತಾರೆ. ಅವನು ದಮ್ಮಿದ್ರೆ ಬರಲ್ಲ ಅಂದ ತಕ್ಷಣ ಮತ್ತು ಬರ್ತಾರೆ, ಬೆಸಿಟ್ ಇಸ್ಕೊಂಡು ಮಕ್ಕಂತಾರೆ. ಲಾಸ್ಟಿಗೆ ಯಾಕೋ ಭಾಳ ದಿವಸ ಆಯ್ತು ಬಂದಿಲ್ಲ ಅಂತೇಳಿ ಈ ದಾವಿದನವ್ರ ಅಪ್ಪ, ನಿಮ್ಮ ಅಣ್ಣವ್ರು ಯಾಕೋ ಯುದ್ಧಕ್ಕೆ ಹೋದ್ರೆ ಬಂದಿಲ್ಲ, ನೋಡ್ಕೊಂಬರಗೋಪ್ಪ ಅಂತೇಳಿ ಟಿಫನ್ ಕ್ಯಾರಿಯರ್ ಬಾಕ್ಸ್ ಬುತ್ತಿ ಕಟ್ ಕಳಿಸಿದ್ರೆ ಬುತ್ತಿ ತಗೊಂಡು ಬರ್ತಾನೆ. ಅಲ್ಲಿ ಅವನು ದೇವರ ಸೈನ್ಯವನ್ನು ನಿಂದಿಸ್ತಾ ಇದ್ದಾನೆ. ದೇವರ ಸೈನ್ಯವನ್ನು ನಿಂದಿಸುವ ಸಮಯದಲ್ಲಿ ದಾವೀದನೇ ಎದ್ದನು. ಹಲ್ಲೆಲೂಯ. ಇವನು ಪರಾಕ್ರಮದಲ್ಲಿ ಹೆಚ್ಚಳ ಪಡಬಹುದು, ಆದರೆ ನನ್ನ ದೇವರು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಾನು ದೇವರಲ್ಲಿ ಹೆಚ್ಚಳ ಪಡ್ತೇನೆ, ನನಗೆ ದೇವರು ದೊಡ್ಡವನಾಗಿದ್ದಾನೆ ಅಂತೇಳಿ ದಾವೀದನು ಹೋಗ್ತಾನೆ. ಹೋಗುವಾಗ ಒಂದು ಕೋಲ್ ಹಿಡ್ಕೊಂಡು, ಆ ಒಂದು ಕವಣ ಹಿಡ್ಕೊಂಡು, 5 ಕಲ್ಲುಗಳನ್ನು ಹಿಡ್ಕೊಂಡು ಹೋಗ್ತಾನೆ. ಅವನು ಹೇಳ್ತಾನೆ, ಗೋಲಿಯಾತನು ಇವನನ್ನು ನೋಡಿ ಹೇಳ್ತಾನೆ, ನಾನೇನು ನಾಯಿನ ಹೊಡೆಯಕ್ಕೆ ಬಂದಂಗೆ ಬರ್ತಾ ಇದೆಯಲ್ಲ ಅಂತಂದರೆ ದಾವೀದನು ಹೇಳ್ತಾನೆ, ನೀನು ನಾಯಿಗಿಂತಲೂ ಕಡೆ ನೀನು ಅಂತ. ಹಲ್ಲೆಲೂಯ. ನೀನಾದರೂ ಈಟಿ ಕತ್ತಿ ಬರ್ಜಿಯೊಡನೆ ನಾನು ಯುದ್ಧಕ್ಕೆ ಬಂದಿದ್ದೀಯ, ನಾನಾದರೂ ನನ್ನ ಯೆಹೋವನ ನಾಮದಲ್ಲಿ ನಾನು ಬಂದಿದ್ದೇನೆ. ಹಲ್ಲೆಲೂಯ. ಯಾವಾಗ ಇವನು ಪರಾಕ್ರಮದಲ್ಲಿ ಹೆಚ್ಚಳ ಪಡ್ತಾ ಇದ್ನೋ, ದಾವೀದನು ತೆಗೆದು ಕವಣೆಯಲ್ಲಿ ಒಂದು ಕಲ್ಲನ್ನಿಟ್ಟು ಹೊಡೆದ ತಕ್ಷಣ ಆತನು ಬಾರಲು ಬಿದ್ದುಬಿಟ್ನು. ಹಲ್ಲೆಲೂಯ. ಆ ಗೋಲಿಯಾತನ ಕತ್ತಿಯಿಂದಲೇ ದಾವೀದನು ಗೋಲಿಯಾತನನ್ನು ಸಂಹರಿಸಿ ಆ ದಿವಸದಲ್ಲಿ ಇಸ್ರೇಲ್ ಜನಾಂಗಕ್ಕೆ ಒಂದು ದೊಡ್ಡ ಜಯವನ್ನು ತಂದುಕೊಟ್ಟನು ದಾವೀದನು. ಆಮೇನ್. ಹಲ್ಲೆಲೂಯ. ಪರಾಕ್ರಮದಲ್ಲಿ ಹೆಚ್ಚಳ ಪಡುವವರು ಒಂದು ದಿವಸ ಇಲ್ಲದೆ ಹೋಗ್ತಾರೆ. ಒಂದು ದೇಶದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಪೈಲ್ವಾನ ಈ ರೀತಿಯಾಗಿ ಸವಾಲಾಗ್ತದಂತೆ. ಏನಂತ ಗೊತ್ತಾ, ದೇವರಿಲ್ಲ ಅಂತ ಹೇಳುವಂಥ ಒಬ್ಬ ಪೈಲ್ವಾನ ಏನಂತಂದರೆ, ಒಂದು ದಿವಸ ದೊಡ್ಡ ಒಂದು ಯುದ್ಧದ ಕ್ರೀಡಾಂಗಣವನ್ನು ಏರ್ಪಡಿಸಿ ಅಲ್ಲಿ ಎಲ್ಲ ಜನರಿಗೆ ವಾಲ್ ಪೋಸ್ಟರ್ ಮಚ್ಚಿ ದೇವರ ಜೊತೆಗೆ ಯುದ್ಧ ಅಂತೇಳಿ ಒಂದು ವಾಲ್ ಪೋಸ್ಟರ್ ಹಚ್ಚಿದ್ದಂತೆ. ಹಚ್ಚಿದಾಗ ಎಲ್ಲರೂ ನೋಡೋಕ್ಕೆ ಬಂದನಂತೆ. ದೇವರಿಲ್ಲ ನೋಡ್ರಿ, ದೇವ್ರನ್ನ ನಾನು ಸೋಲಿಸ್ತೀನಿ ಬರ್ರಿ ಅಂತೇಳಿ ಎಲ್ಲರಿಗೂ ಬಂದನಂತೆ. ಇವನೇನೋ ಭಾಳ ಫೇಮಸ್ ವ್ಯಕ್ತಿ, ಇವನೇನಪ್ಪ ದೇವ್ರ ಜೊತೆಗೆ ಯುದ್ಧ ಮಾಡ್ತಾನೆ, ಇವತ್ತು ಕುಸ್ತಿ ದೇವ್ರ ಜೊತೆಗಂತೆ. ಅದು ಹೆಂಗೆ ದೇವ್ರ ಜೊತೆಗೆ ಹೆಂಗೆ ಕುಸ್ತಿ ಆಡ್ತಾನೋ ನೋಡೋಣಂತ ಭಾಳ ಜನ ಬಂದು ಎಲ್ಲ ಕ್ರೀಡಾಂಗಣದಲ್ಲಿ ಕುಂತ್ಕೊಂಡ್ರೆ ಅವಾಗ ಕುಸ್ತಿ ಆಡೋಕ್ಕೆ ಬಂದು ದೇವ್ರನ್ನ ಕರಿತದಾನೆ. ದೇವರೇ, ಭೂಮಿ ಆಕಾಶ ಉಂಟು ಮಾಡಿ ದೇವರೇ, ನೀನು ದೇವ್ರ ಇದೆಯಾ? ದೇವ್ರಿಲ್ಲ. ದೇವ್ರು ಇದ್ದರೆ ಬರಬೇಕು ನನ್ನ ಜೊತೆಗೆ ಕುಸ್ತಿ ಆಡೋಕ್ಕೆ. ನೀನು ಇಳಿದು ಬಂದರೆ ಐದಿ ಅಂತ ಅರ್ಥ, ನೀನು ಇಳಿದು ಬಂದಿಲ್ಲ ಅಂದರೆ ದೇವ್ರಿಲ್ಲ ಅಂತ ಅರ್ಥ. ಇವತ್ತು ನೋಡ್ರಿ, ನೀವು ಯಾವ ದೇವ್ರನ್ನ ನಂಬ್ಕೊಂಡ್ರೆ, ನೀವು ಎಲ್ಲ ಜನರೇ ಕೇಳ್ರಿ, ದೇವ್ರು ಐದಾನಂದ್ರೆ ಇವತ್ತು ಇಳಿದು ಬರ್ಬೇಕು ನನ್ನ ಜೊತೆ ಕುಸ್ತಿ ಆಡೋಕ್ಕೆ. ಒಂದು ವೇಳೆ ಬಂದಿಲ್ಲ ಅಂತಂದರೆ ಅರ್ಥ ಇವತ್ತು ಯಾರು ಕೂಡ ನೀವು ನಿರ್ಣಯ ಮಾಡ್ಕೊಂಬಿಡ್ರಿ, ದೇವ್ರಿಲ್ಲ ಅಂತ ತಿಳ್ಕೊಂಬಿಡ್ರಿ ಅಂತೇಳಿ ಶೆಡ್ ಹೊಡಿತದಾನೆ, ಹೊಡಿತದಾನೆ ಎಲ್ಲ. ಹೆಂಗೆ ಆವಾಗ ಕುಸ್ತಿ ಹಂಗೆ ಮಾಡೋಕ್ಕೆ ಹಿಂಗೆ ಧೈರ್ಯದಿಂದ ಬರಲಿ, ದೇವರಿದ್ರೆ ನನ್ನ ಜೊತೆಗೆ ಬಂದು ಯುದ್ಧ ಮಾಡಲಿ, ನನ್ನನ್ನು ಸೋಲಿಸ್ಲಿ ಅಂತೇಳಿ ನೋಡ್ತಾ ಇರಬೇಕಾದ್ರೆ ಸಣ್ಣದೊಂದು ಪಕ್ಷಿ ಹಿಂಗೆ ಆರ್ಕೆನ್ ಬಂದು ಹಿಂಗೆ ಕುಕ್ತಂತೆ, ಹಿಂಗೆ ತೆಲಿಗೆ ಅಷ್ಟೇ. ಸಣ್ಣ ಪಕ್ಷಿ ಹಿಂಗೆ ಕುಕ್ಕಿ ಹೋಯ್ತಂತೆ. ಹಿಂಗೆ ಕುಕ್ಕಿ ಹೋದ ಜಸ್ಟ್ 3 ಸೆಕೆಂಡಲ್ಲೇ ತಲೆ ತಿರುಗಿ ಬಿದ್ದರೆ ಆ ಬಂದವರೆಲ್ಲರೂ ಅವನ ಮಣ್ಣಿಗೋಸ್ಕರ ಬಂದು, ಅದರಲ್ಲಿ ಕೆಲವರು ಬಂದು ಸೀದಾ ಅವನ ಮಣ್ಣು ಮಾಡಿ ಹೊರಟೋದ್ರಂತೆ.
ಹಲ್ಲೆಲೂಯಾ. ನಿನ್ನ ಜೊತೆಗೆ ಫೈಟ್ ಆಡೋಕ್ಕೆ ದೇವ್ರು ಇಳಿದು ಬರ್ಬೇಕಾ? ಒಂದು ಸಣ್ಣ ಪಕ್ಷಿ ಸಾಕು. ಹಲ್ಲೆಲೂಯಾ. ದೇವರು ಸೃಷ್ಟಿ ಮಾಡುವ ಅಖಿಲಾಂಡಗಳನ್ನು ನಿರ್ಮಾಣ ಮಾಡಿರುವಂಥ ಸಕಲ ಜೀವ ಜಂತುಗಳನ್ನು ದೇವರು ಸೃಷ್ಟಿ ಮಾಡೋಣ. ಎಂತೆಂಥ ಪ್ರಾಣಿಗಳನ್ನು ಸೃಷ್ಟಿ ಮಾಡೋಣ ಗೊತ್ತಾ ನಿನಗೆ? ಹಲ್ಲೆಲೂಯಾ. ಅವು ಅದ್ರಾಗ ಯಾವುದಾದ್ರೂ ಒಂದನ್ನು ಕಳಿಸಿದರೆ ಸಾಕು, ದೇವರು ಬರೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಎಲ್ಲರಂದಂತೆ ದೇವರು ಇರೋದು ನಿಜ. ಒಂದು ಸಣ್ಣ ಪಕ್ಷಿನ ದೇವ್ರು ಕಳಿಸಿ ಇವನ ಗರ್ವವನ್ನು, ಇವನ ಅಹಂಕಾರವನ್ನು ಮುರಿದಾಕಿದ್ನು ಅಂತ. ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ಗರ್ವಪಟ್ಟವರು, ಅಹಂಕಾರ ಪಟ್ಟವರು ಎಲ್ಲರೂ ಒಂದು ದಿವಸ ಬಿದ್ದು ಹೋದರು. ನಾವು ನೋಡುವಾಗ ಯಾಕೋಬನನ್ನು ಕೊಲೆ ಮಾಡಿಸ್ತಾನೆ. ಅಪೊಸ್ತಲರ ಕೃತ್ಯಗಳಲ್ಲಿ ಹೇರೋದನು ಯಾಕೋಬನನ್ನು ಕೊಲೆ ಮಾಡಿಸಿದಾಗ ಇದು ಎಲ್ಲರಿಗೂ ಜನರಿಗೆ ಮೆಚ್ಚುಗೆಯಾಗಿ ಕಾಣಿಸ್ತದೆ ಅಂತೇಳಿ ಅವನು ಗರ್ವ ಪಡ್ತಿರ್ಬೇಕಾದ್ರೆ ಒಂದು ದಿವಸ ಅವನು ಪ್ರಸಂಗ ಮಾಡ್ತಾನೆ. ಪ್ರಸಂಗ ಮಾಡುವಾಗ ಅವನ ಬೋಧನೆಯನ್ನು ಕೇಳಿ, ಅವನೊಂದು ಭಾಷಣವನ್ನು ಕೇಳಿ ಎಲ್ಲರೂ ನೀನು ನಿಜವಾಗ್ಲೂ ದೇವರೇ ಇದ್ದಂಗೆ, ದೇವರೇ ನೀನು ಅಂದ ತಕ್ಷಣ ಅವನಿಗೆ ಕಾಲರ್ ಆರಿಸ್ತಾನೆ. ಹಿಂಗೆ ಕಾಲರ್ ಆರಿಸಿದ ತಕ್ಷಣ ಆ ಕ್ಷಣವೇ ಬಂದು ದೇವದೂತನವನನ್ನು ಮುಟ್ತಾನೆ. ಅಂದರೆ ಆ ಕ್ಷಣವೇ ಅವನು ಹುಳ ಬಿದ್ದು, ಸ್ಪಾಟಲ್ಲಿ ಹುಳ ಬಿಡಬೇಕಂದ್ರೆ ಭಾಳ ದಿವಸ ಬೇಕು, ಆ ಸ್ಪಾಟಲ್ಲೇ ಹುಳ ಬಿದ್ದು ಅವನು ಸತ್ತು ಹೋಗ್ತಾನಂತೇಳಿ ಅಪೊಸ್ತಲರು ಬರೆದ ಕೃತ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಆಮೇನ್. ಹಲ್ಲೆಲೂಯಾ. ಪರಾಕ್ರಮದಲ್ಲಿ ಹೆಚ್ಚಳ ಪಡುವವರು ಅನೇಕರಿದ್ದಾರೆ. ಇವತ್ತು ಪರಾಕ್ರಮ ಏನೂ ಇಲ್ಲ ದೇವರ ಮುಂದೆ. ಇವತ್ತು ದೇವರು ನಮಗೆ ಶ್ರೇಷ್ಠವಾದವನಾಗಿದ್ದಾನೆ. ಹಲ್ಲೆಲೂಯಾ. ದೇವರಲ್ಲಿ ನಾವು ಹೆಚ್ಚಳ ಪಡಬೇಕು. ಲೋಕದಲ್ಲಿ ಜ್ಞಾನದಲ್ಲಿ ಹೆಚ್ಚಳ ಪಡ್ತಾರೆ. ಯಾವುದ್ರಲ್ಲಿ ಹೆಚ್ಚಳ ಪಡ್ತಾರೆ ರೀ? ಮತ್ತು ಎರಡನೇದಾಗಿ ಪರಾಕ್ರಮದಲ್ಲಿ, ಅಂದರೆ ದೇಹದಲ್ಲಿ ಅವರು ಹೆಚ್ಚಳ ಪಡುವವರಾಗಿದ್ದಾರೆ. ಅಂದರೆ ದೇಹ ಅಂತೇಳುವಾಗ ಕೆಲವರು ಸೌಂದರ್ಯದಲ್ಲಿ, ಕೆಲವರು ಬಾಡಿ ಬಿಲ್ಡಿಂಗ್ನಲ್ಲಿ ಕನ್ನಡಿ ಮುಂದೆ ಹೋಗಿ ನೋಡಿ ನಿಂತ್ಕೊಂಡು ಕೆಲವರು ಬಿಲ್ಡ್ರು. ನಾನು ಬಿಲ್ಡ್ರಿಗೆ ವಿರುದ್ಧವಾಗಿಲ್ಲ, ಮತ್ತು ಅವ್ರಿಗೆ ಕೂಡ ಬ್ಯೂಟಿಷಿಯನ್ಗಳಿಗೂ ನಾನು ವಿರುದ್ಧ ಇಲ್ಲ. ಅಂದರೆ ಹೇಳ್ತಾ ಇದ್ದೀನಿ ಉದಾಹರಣೆ. ಕೆಲವರು ಹೋಗಿ ಕನ್ನಡ ಮುಂದೆ ನಿಂತ್ಕೊಂಡು ಹಿಂಗೆ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಹಲ್ಲೆಲೂಯಾ. ನಾನು ಒಂದು ಸಣ್ಣ ಜ್ವರ ಬಂತಂದರೆ ಮುಗಿದೋಯ್ತು. ಹಲ್ಲೆಲೂಯಾ. ಕೆಲವರು ಸೌಂದರ್ಯದಲ್ಲಿ ಹೆಚ್ಚಳ ಪಡ್ತಿರ್ತಾರೆ. ಇವತ್ತು ಸೌಂದರ್ಯ ಶಾಶ್ವತವಲ್ಲ, ಈ ಶರೀರ ಶಾಶ್ವತವಲ್ಲ, ಯಾವ ಪರಾಕ್ರಮವೂ ಶಾಶ್ವತವಲ್ಲ. ಕರ್ತನ ಕೃಪೆ ಶಾಶ್ವತವಾಗಿದೆ. ಒಂದು ಜ್ಞಾನದಲ್ಲಿ, ಎರಡು ಪರಾಕ್ರಮದಲ್ಲಿ, 3 ಐಶ್ವರ್ಯವಂತರು, ಹಣದಲ್ಲಿ ಹೆಚ್ಚಳ ಪಡುವವರಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಒಂದು ಸರಿ ಜ್ವರಗಳನ್ನ ಹಲ್ಲೆಲೂಯಾ. ಹಣದಲ್ಲಿ ಹೆಚ್ಚಳ ಪಡುವವರು ಲೋಕದಲ್ಲಿ ಬಹಳ ಜನರಿದ್ದಾರೆ ಇವತ್ತು. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತನ್ನು ಈ ರೀತಿಗೆ ಹೇಳ್ತಾರೆ, ದೇವರ ರಾಜ್ಯದಲ್ಲಿ ಯಾರು ಬಾಧ್ಯಸ್ಥರಾಗ್ತಾರಪ್ಪ ಅಂತಂದರೆ, ದೇವರ ರಾಜ್ಯದಲ್ಲಿ ಒಂದು ವೇಳೆ ಯೇಸು ಸ್ವಾಮಿ ಹೇಳ್ತಾನೆ, ಸೂಜಿಯ ಕಣ್ಣಿನಲ್ಲಿ ಒಂಟೆಯು ತೂರು ಹೋಗುವುದು ಸುಲಭ, ಆದರೆ ಐಶ್ವರ್ಯವಂತರು ದೇವರ ರಾಜ್ಯಕ್ಕೆ ಬರುವುದು ಬಹಳ ಕಷ್ಟ ಅಂತ. ಈಗ ಸೂಜಿ ನೋಡಿರ, ಈಗೇನು ಜಾಸ್ತಿ ಇಟ್ಕೊಳಲ್ಲ ಮನೆಗೊಳಗೆ. ಆಗ ಸೂಜಿ ಇರ್ತಿತ್ತು, ಈ ಕ್ಯಾಲೆಂಡ್ರಿಗೆ ಸಿಗಿಸ್ತಿರ್ತಿದ್ರು. ಏನಾನ ಬಟ್ಟೆ ಅರ್ಧತ್ತ, ಬೆಡ್ಶೀಟ್ ಅರ್ಧತ್ತ ಅಂದರೆ ಆ ಕ್ಯಾಲೆಂಡರ್ನಾಗಿನ ಸೂಜಿ ತೆಗೆದು ದಾರ ಪೋರ್ಸೋಕ್ಕೆ ಹಿಂಗೆ ನೋಡಿ ದಾರ ಹಿಂಗೆ ಎಳಿದು ಆಮೇಲೆ ಬಟ್ಟೆಗಳನ್ನ ಹೊಲ್ಕೊಂತಿದ್ರು ಆವಾಗ. ಈಗ ಐತೆಲ್ಲ ಗೊತ್ತಿಲ್ಲ. ಆ ಸೂಜಿ ಕಣ್ಣಲ್ಲಿ ಒಂಟೆ ನೋಡಿರ, ಒಂಟೆ ಒಂದು ಸರಿ ಕುಡಿದ್ರೆ ಎಷ್ಟೋ ಲೀಟ್ರ್ ನೀರನ್ನ ಕುಡಿದು ಬಿಡ್ತೈತೆ. ಆ ಒಂಟೆನೇ ನುಸಿದು ಹೋಗ್ತದಂತೆ. ಆದರೆ ಐಶ್ವರ್ಯ ಸೂಜಿ ಕಣ್ಣಿನಲ್ಲಿ ಬೇಕಾದ್ರೆ ಒಂಟೆ ಈ ಕಡೆಯಿಂದ ಆ ಕಡೆ ಹೋಗ್ಬಿಡ್ತತೆ. ಕೆಲವ್ರು ಅನ್ಬೋದು, ಈ ಶಿಷ್ಯನ ಅನ್ಕೊಂಡಿರ್ತಾರೆ ದಾರ ಹೋಗೋದೇ ಕಷ್ಟ, ಒಂಟೆ ಹೆಂಗೆ ಹೋಗ್ತದಪ್ಪ, ಇದು ಅರ್ಥನೇ ಹಂಗಿಲ್ಲ. ಹಿಂಗಾದ್ರೆ ಯಾರಿಗೆ ಅಂದರೆ ಅರ್ಥ ಏನು, ಇವ್ರು ಯಾರಿಗೂ ಐಶ್ವರ್ಯವಂತರ ರಕ್ಷಣೆನೇ ಆಗಲ್ಲ ಅನ್ನೋ ಮಾತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಂತೇಳಿ. ಹಿಂಗಾದ್ರೆ ಯಾರಿಗೆ ರಕ್ಷಣೆ ಆಗಿತ್ತಪ್ಪ ಅಂತ ಶಿಷ್ಯರು ಮಾತಾಡ್ಕೊಳ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ಆದರೂ ಕೂಡ ಆದರೆ ಐಶ್ವರ್ಯವಂತರು ತಮ್ಮ ಹಣದಲ್ಲಿ ಹೆಚ್ಚಳ ಪಡುವವರಿದ್ದಾರೆ. ಕೀರ್ತನೆಗಾರನು ಒಂದು ಮಾತು ಈ ರೀತಿಗೆ ಹೇಳ್ತಾನೆ, ಒಬ್ಬ ಮನುಷ್ಯನು ಹಣಕ್ಕೆ ಎಷ್ಟು ಈಡು ಕೊಟ್ಟರೂ ಕೂಡ, ಒಂದು ವೇಳೆ ಈಡು ಕೊಟ್ಟು ದೇವರಿಗೆ ದುಡ್ಡು ಕೊಟ್ಟು, ಪ್ರಾಣ ಬರಲಿ ದೇವರೇ ನಿನಗೆ ದುಡ್ಡು ಕೊಡ್ತೀನಿ, 50 ಲಕ್ಷ ಕೊಡ್ತೀನಿ ಪ್ರಾಣ ಕೊಟ್ಬಿಡು ಅಂತಂದರೆ ದೇವರು 50 ಲಕ್ಷ ತಗೊಂಡು ಪ್ರಾಣನ ರಿಪೀಟ್ ಕೊಟ್ಬಿಡ್ತಾನ. ಒಂದು ಸಾರಿ ಪ್ರಾಣ ಪಕ್ಷಿ ಹಾರಿ ಹೋಯ್ತಂದರೆ ಮುಗಿದೋಯ್ತು. ಹಲ್ಲೆಲೂಯಾ. ಅಂದರೆ ಹಣವು ಮನುಷ್ಯನನ್ನು ರಕ್ಷಿಸಲಾರದು. ಹಲ್ಲೆಲೂಯಾ. ಹಣ ನಮಗೆ ಬೇಕಿಲ್ಲ ಅಂತಲ್ಲ, ಆದರೆ ಹಣದಲ್ಲಿ ನಾವು ಹೆಚ್ಚಳ ಪಡಬಾರದು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ಹಣವನ್ನು ಹಿಂಬಾಲಿಸ್ಕೊಂಡು ಹೋದವರು ವಾಪಸ್ ಬಂದೇ ಇಲ್ಲ. ನಿಮಗೆ ಗೊತ್ತಾ, ಹಣಕ್ಕಾಗಿ ಯಾರು ದೇವರನ್ನು ಬಿಟ್ಟು ಹೋದರೂ ಅವರು ವಾಪಸ್ ಬರಲೇ ಇಲ್ಲ. ಯೂದ ಇಸ್ಕರಿಯೋತ್ ಯೇಸು ಸ್ವಾಮಿ ಹಿಂದೆ ಇದ್ದನು, ಆದರೆ 30 ನಾಣ್ಯಗಳಿಗೋಸ್ಕರ ಯೇಸು ಸ್ವಾಮಿನೇ ಹಿಡ್ಕೊಟ್ಬಿಟ್ನು.
ಅವನು ಮತ್ತೆ ರಿಪೀಟ್ ಬರಲಿಲ್ಲ. ಹಲ್ಲೆಲೂಯಾ. ಎಲೀಷನ ಶಿಷ್ಯ ಆ ನಾಮನನ ಆ ಒಂದು ಹಣವನ್ನು ಹಿಂಬಾಲಿಸಿಕೊಂಡು ಹೋದ್ನು, ರಿಪೀಟ್ ಬರಲೇ ಇಲ್ಲ. ಅಂದರೆ ಎಲಿಯನ್ಕಿಂತ ಡಬಲ್ ಅದ್ಭುತಗಳನ್ನ ಮಾಡಿದ. ಈಗ ಎಲೀಷನ ಶಿಷ್ಯ ಕೂಡ ಗೆಹಜಿ ಎಲೀಷನ್ಕಿಂತ 2ರಷ್ಟು ಅದ್ಭುತ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಕಾರಣ ಹಣದಿಂದ ಇವನು ಹೋದನು ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ದೇವ್ರ ಮಕ್ಕಳೇ ಗಮನಿಸ್ರಿ, ದೇವರು ನಮಗೆ ಸಮೃದ್ಧಿಯನ್ನು ಕೊಡುವ ಆತನು. ದೇವರು ನಮಗೆ ಹಣವನ್ನು ಕೊಡ್ತಾನೆ, ದೇವರು ನಮಗೆ ಐಶ್ವರ್ಯವನ್ನು ಕೊಡ್ತಾನೆ. ಹಾಗಂತೇಳಿ ಐಶ್ವರ್ಯಕ್ಕೋಸ್ಕರ ದೇವರನ್ನು ನಾವು ಬಿಟ್ಟು ಹೋದರೆ, ಹಲ್ಲೆಲೂಯಾ, ನಾನು ಹೇಳ್ತೀನಿ, ಒಂದು ದಿವಸ ಆ ಐಶ್ವರ್ಯ ನಮಗೆ ರಕ್ಷಣೆಯನ್ನು ತರಲಾರದು. ಹಲ್ಲೆಲೂಯಾ. ಅದಕ್ಕೆ ಸತ್ಯವೇದ ಗ್ರಂಥದಲ್ಲಿ ಒಬ್ಬ ವ್ಯಕ್ತಿಯನ್ನು ಕುರಿತು ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿಗೆ 100 ಎಕರೆ ಆಸ್ತಿ ಇರ್ತದೆ. ಆ ಆಸ್ತಿಯಲ್ಲಿ ಚೆನ್ನಾಗಿ ಬೆಳೆ ಬರ್ತದೆ. ಆ ಬೆಳೆಯನ್ನು ಬೆಳೆದು ರಾಶಿ ಮಾಡಿಕೊಂಡು ಆತನು ಆ ರಾಶಿಗೆ ಈ ರೀತಿಯಾಗಿ ಹೇಳ್ತಾನೆ, ಓ ಎಷ್ಟು ಸಮೃದ್ಧಿಯಾದ ಬೆಳೆ ಬಂದತೆ, ಆತ್ಮವೇ ಉಣು ತಿನ್ನು ಕುಡಿ ಸುಖಪಡು, ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ನೀನು ಸಾಯೋ ತನಕ ಕುಂತು ತಿಂದರೂ ಕೂಡ ಸವಿಯೋದೇ ಇಲ್ಲ ಅಂತಂದಾಗ ಆ ದಿವಸ ದೇವರು ಬಂದು ಹೇಳ್ತಾನೆ, ಮಗನೇ ನಿನ್ನ ಡೇಟ್ ಇವತ್ತೇ ಎಕ್ಸ್ಪೈರಿ, ನಿನ್ನ ಎಕ್ಸ್ಪೈರಿ ಡೇಟ್ ಇವತ್ತೇ ಅಂತ ಹೇಳ್ಬಿಡ್ತಾನೆ. ಹಲ್ಲೆಲೂಯಾ. ಅಂದರೆ ಅದರ ಅರ್ಥ, ಇವತ್ತು ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ ಗೊತ್ತಾ? ಹಣಕ್ಕೋಸ್ಕರ ಇವತ್ತು ದೇವರ ಸನ್ನಿಧಿಯನ್ನು ಕಳೆದುಕೊಳ್ತಿರುವವರು, ಹಣಕ್ಕೋಸ್ಕರ ದೇವರ ಪ್ರಸನ್ನತೆಯನ್ನು ದೂರ ಮಾಡಿಕೊಂಡವರು, ಹಣಕ್ಕೋಸ್ಕರ ದೇವರ ಪ್ರೀತಿಯನ್ನು ದೂರ ಮಾಡಿಕೊಂಡವರು ಎಷ್ಟೋ ಜನರಿದ್ದಾರೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳು ಗಮನಿಸ್ರಿ, ದೇವರು ಒಬ್ಬ ವ್ಯಕ್ತಿಗೆ ಮೆಚ್ಚಿದರೆ, ದೇವರು ಒಬ್ಬನನ್ನು ಮೆಚ್ಚಿದರೆ ಅವನನ್ನು, ನಾನು ಹೇಳಿದ್ನಲ್ಲ ಆಗಲೇ, ದೇವರು ತಿಪ್ಪೆಯಿಂದ ಎತ್ತಿ ಅರಸರ ಸ್ಥಾನದಲ್ಲಿ ದೇವರು ಕುಳ್ಳಿರಿಸ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬ ಮನುಷ್ಯನ ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ಈಗ ಅವನು ರಾಶಿಯೇನೋ ಮಾಡಿದ್ದಾನೆ, ಹೊಲದಲ್ಲಿ ಬೆಳೆಯೇನೋ ಬಂತು, ಚೆನ್ನಾಗಿ ಬೆಳೆದಿದ್ದಾನೆ. ಈಗ ಅವನು ಏನು ಅಂದ್ಕೊಳ್ತಿದ್ದಾನೆ, ಅಪ್ಪ ಒಂದು ಟಾರ್ಗೆಟ್ ರೀಚ್ ಮಾಡಿಬಿಟ್ಟೆ, ಈಗ ನಾನು ಈಗ ಸಾಯೋ ತನಕ ನಾನು ಕುಂತುಣ್ಬೋದು ಅಂಥೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೇ ಅವನಿಗೆ ಗೊತ್ತಾಯಿತು ಇವತ್ತು ನಿಂದು ಎಂಡು ಟೈಮ್ ಅಂಥೇಳಿ. ಹಲ್ಲೆಲೂಯಾ. ಈಗ ಅಂದ್ಕೊಳ್ರಿ, ಒಂದು ವೇಳೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾವು ಚರ್ಚಿಗೆ ಬರಲಿಲ್ಲ, ನಮಗೆ ದೇವ್ರ ಉದ್ದೇಶ ತಿಳ್ಕೊಳ್ಳಿಲ್ಲ, ದೇವ್ರ ವಾಕ್ಯ ತಿಳ್ಕೊಳ್ಳಿಲ್ಲ, ದೇವ್ರ ಪ್ರೀತಿ ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಟಾರ್ಗೆಟ್ ಒಂದೇ ಹಣ ಮಾಡೋದು. ಹಣ ಮಾಡೋ ಟಾರ್ಗೆಟ್ನಲ್ಲಿ ಹಣದಲ್ಲಿ ಹೆಚ್ಚಳಪಟ್ಟು ನಮ್ಮ ಮನಸ್ಸು ಹಣ ಕಡೆಗೆ ಹೋಗಿ ನಾವು ಎಕ್ಸಾಂಪಲ್ 1 ಕೋಟಿ ರೂಪಾಯಿ ಗಳಿಸಿದ್ವಿ ಅಂದ್ಕೊಳ್ರಿ. 1 ಕೋಟಿ ರೂಪಾಯಿನ ನಾವು ರೆಡಿ ಮಾಡಿದ್ವಿ. 1 ಕೋಟಿ ರೂಪಾಯಿ ರೆಡಿ ಮಾಡಿ ಹಿಂಗೆ ಇಟ್ವಿ ಅಂದ್ಕೊಳ್ರಿ. ಜಸ್ಟ್ ಇನ್ನೇನು 1 ಕೋಟಿ ರೂಪಾಯಿ ಬರ್ತೇ ಆಯಿತು. ಈಗ ಫುಲ್ಲು ಕುಂತ್ಕೊಂಡು ತಿನ್ಬೋದಪ್ಪ ಅನ್ನೋ ಟೈಮ್ನಾಗ ಆ ಕೋಟಿ ರೂಪಾಯಿಗೋಸ್ಕರ ನಾವು ಏನನ್ನು ಕಳ್ಕೊಂಡಿವಿ? ದೇವ್ರ ಉದ್ದೇಶ ಕಳ್ಕೊಂಡಿದ್ದೀವಿ, ದೇವ್ರ ಸನ್ನಿಧಿ ಕಳ್ಕೊಂಡಿದ್ದೀವಿ, ಪ್ರಾರ್ಥನೆ ಜೀವಿತ ಕಳ್ಕೊಂಡಿದ್ದೀವಿ, ಆತ್ಮಿಕ ಜೀವನನ ನಾವೆಲ್ಲ ಕಳ್ಕೊಂಡು 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ವಿ ಅಂದ್ಕೊಳ್ರಿ ಉದಾಹರಣೆ. ಅವತ್ತಿನ ದಿವಸ ದೇವರ ಬರೋಣ ಬಂತಂದರೆ ಹೆಂಗಿರ್ತದೆ ಯೋಚನೆ ಮಾಡಿರಿ. ಅವತ್ತೇ ದೇವರು ಬರೋಣ ಬಂತಂದರೆ ಆ ಕೋಟಿ ರೂಪಾಯಿ ಬರ್ತದ ನಿನ್ನ ಜೊತೆಗೆ? ಆ ಕೋಟಿ ರೂಪಾಯಿ ನಿನ್ನನ್ನು ದೇವ್ರ ಜೊತೆಗೆ ರೆಕಮೆಂಡ್ ಮಾಡಿ ನೀನು ಆ ಕೋಟಿ ರೂಪಾಯಿ ಕೊಟ್ಟು ದೇವರ ಪರಲೋಕ ರಾಜ್ಯದಲ್ಲಿ ಸೇರ್ಕೊಳ್ಳೋಕ್ಕಾಗ್ತತ್ತ? ದೇವರೇ ನನಗೆ ಗೊತ್ತಿದ್ದಿಲ್ಲ ನೀನು ಜಲ್ದಿ ಬರ್ತೀಯ ಅಂತೇಳಿ, ಐ ಆಮ್ ಸಾರಿ, 1 ಕೋಟಿ ರೂಪಾಯಿ ಕೊಡ್ತೀನಿ, ನನ್ನನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬಿಡು ಅಂತಂದರೆ ದೇವರು ಆ 1 ಕೋಟಿ ರೂಪಾಯಿ ತೆಗೆದುಕೊಂಡು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ? ಆ ಕೋಟಿ ರೂಪಾಯಿಗೋಸ್ಕರ ಎಲ್ಲ ಕಳ್ಕೊಂಡಿವಿ ನಾವು. ದೇವರ ಸನ್ನಿಧಿ, ಪ್ರಾರ್ಥನೆ ಜೀವಿತ, ಆರಾಧನೆ, ದೇವ್ರ ಉದ್ದೇಶ, ದೇವರು ನಾವು ಮಾಡಬೇಕಾದಂಥ ನಮಗೆ ಅಲ್ಪ ಕಾಲದಲ್ಲಿ ನಮಗೆ ಸಿಕ್ಕಂಥ ಸೇವೆಯ ಸಮಯ ಎಲ್ಲವನ್ನು ಕಳ್ಕೊಂಡು 1 ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡಿದ್ದೇವೆ ಸರಿ. ಆದರೆ ಸಡನ್ನಾಗಿ ದೇವರ ಬರೋಣ ಬಂದ್ಬಿಡ್ತಂದರೆ ಆ 1 ಕೋಟಿ ಹಣ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಈ ರೀತಿಗೆ ಹೇಳ್ತಾನೆ, ಒಬ್ಬ ಮನುಷ್ಯನ ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಹಲ್ಲೆಲೂಯಾ. ಏನು ಪ್ರಯೋಜನ? ಇಡೀ ಲೋಕನೇ ಸಂಪಾದನೆ ಮಾಡ್ಕೋಬಹುದು, ಕೈ ಬಿಡಲ್ಪಟ್ರೆ ಏನು ಪ್ರಯೋಜನ? ಇವತ್ತು ಭಾಳ ಜನ ಅನ್ಕೊಂತಾರೆ ದೇವ್ರು ಬರಲ್ಲ ಬಿಡ್ರಿ, ಏನು ಬರ್ತಾನೇನೋ ಸರ್. ಒಬ್ಬ ಅಜ್ಜಿ ಹಿಂಗೆ ಅಂದ್ರೆ ನಮಗೆ ಅಲ್ಲಿ ಕಮಟಣದಾಗ ನಾವು ಪ್ರೇರಿಗೆ ಹೋಗ್ತೀವಿ, ಏನೋ ಸರ್ ದೇವರು ಬರ್ತಾನೆ ಅಂತಾರೆ, ಯಾವಾಗ ಬರ್ತಾನೇನೋ, ಅವಾಗಿಂದ ಹಂಗೆ ಹೇಳ್ತಿದ್ದಾರೆ, ನಾವು ಸಣ್ಣರಿದ್ದಾಗಿಂದ ಹಿಂಗೆ ಹೇಳ್ತಿದ್ದಾರೆ ಅಂತಂದ್ರೆ ಅಜ್ಜಿ ದೇವರು ಯಾವಾಗ ಬರ್ತಾನೋ ಗೊತ್ತಿಲ್ಲ, ನೆನೆಸದಿರುವ ಗಳಿಗೆಯಲ್ಲಿ ಬರಬಹುದು.
ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಉದಾಹರಣೆ ಹೇಳಿದ್ದಾನೆ. ಈಗ ವಾಚ್ಮ್ಯಾನಿಗೆ ಇಟ್ಟು ಹೋಗಿರ್ತಾನಂತೆ ಯಜಮಾನ ದೂರ ದೇಶಕ್ಕೆ. ಅವನು ನೆನೆಸದಿರುವ ಗಳಿಗೆಯಲ್ಲಿ ಬರ್ತಾನೆ. ಆದರೆ ಯಜಮಾನ ಬರುವಾಗ ಅವನು ತಿನ್ನುವುದಕ್ಕೋ ಕುಡಿಯೋದಕ್ಕೋ ಅಥವಾ ತಿಂದು ಕುಡಿದು ಮಜಾ ಮಾಡಿ ದಬಾಸ್ ಬೀರ್ ಬಾಟಲ್ ತನ್ಕೊಂಡು ಹಂಗೆ ಫುಲ್ ಎಣ್ಣೆ ಹೊಡೆದು ದಬಾಸ್ ಮಕ್ಕಣ್ಣ ಅಂತಂದರೆ ಅವನಿಗೆ ಸಿಗಬೇಕಾದ ಬಹುಮಾನ ಸಿಗೋದಿಲ್ಲ. ಹಲ್ಲೆಲೂಯ. ದೇವರು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಎಚ್ಚರವಾಗಿರ್ಬೇಕು. ಆತ್ಮೀಯ ಜೀವಿತದಲ್ಲಿ ನಾವು ಪ್ರಾರ್ಥನೆ ಜೀವಿತದಲ್ಲಿ ಎಚ್ಚರವಾಗಿರಬೇಕು. ದೇವರ ಸನ್ನಿಧಿ ವಿಷಯದಲ್ಲಿ ನಾವು ಎಚ್ಚರವಾಗಿರ್ಬೇಕಂತೆ. ಅದಕ್ಕೆ ಕೆಲವ್ರು ಹೇಳ್ತಾರೆ, ಕೆಲವ್ರು ಇನ್ನೂ ಡೀಪ್ ಏನು ಗೊತ್ತಾ, ಪಾಸ್ಟ್ರೇ ಒಂದು ಸಾರಿ ದೇವರು ನನ್ನನ್ನು ಸ್ವೀಕಾರ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ನನ್ನ ದೂರ ತಳ್ಳಲ್ಲ. ಎಕ್ಸ್ಕ್ಯೂಸ್ ಮೀ, ದೇವ್ರು ದೂರ ತಳ್ಳಲ್ಲ. ನೀನೇ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ ದೇವ್ರನ್ನ? ದೇವರೇನು ದೂರ ತಳ್ಳಲ್ಲ. ನೀವು ದೇವರಿಂದ ಹೋದರೆ ಏನು ಮಾಡೋಕ್ಕಾಗ್ತತೆ? ಅದಕ್ಕೆ ದೇವರು ಒಬ್ಬನಿಗೆ 1 ನಾಣೆ, ಒಬ್ಬನಿಗೆ 2 ನಾಣೆ, ಒಬ್ಬನಿಗೆ 5 ನಾಣೆ ಕೊಟ್ಟು ಹೋದ್ನು. ದೂರ ದೇಶಕ್ಕೆ ಹೋದ್ನು. ತಿರುಗಿ ಬರುವಾಗ ಅವರು ಡಬಲ್ ಮಾಡಬೇಕಂತೇಳಿ ಹೋದ್ನು. ಅಂದರೆ ನಂಬಿಗಸ್ತಿಕೆಯಲ್ಲಿ ಇರ್ರಿ ನೀವು. ನಿಮಗೆ ಕೊಡಲ್ಪಟ್ಟಂಥ ಸ್ವಲ್ಪದ್ರಲ್ಲಿ ನಂಬಿಗಸ್ತರಾಗಿರ್ರಿ ಅಂತೇಳಿ ಒಬ್ಬ ವ್ಯಾಪಾರಸ್ಥನು ಒಬ್ಬ ಮಾಲೀಕನು ದೂರ ದೇಶಕ್ಕೆ ಹೋಗಿ ಬಂದರೆ 5 ಮಾಡಿದವನು 10 ಮಾಡ್ಕೊಂಡು ಬಂದು ಕೊಟ್ಟನು. 2 ಇದ್ದವನು 4 ತಂದು ಕೊಟ್ಟನು. 1 ಇದ್ದವನು ಬಂದನು, ತಗೋ ನಿನಗೆ ಕೊಟ್ಟಿನಿ ನೋಡು ಅಂತೇಳಿ ವಾಪಸ್ ಕೊಟ್ಬಿಟ್ನು. ಹಲ್ಲೆಲೂಯ. ಇನ್ನೊಂದು ವಾಕ್ಯದಲ್ಲಿ ಹೇಳ್ತದೆ, ಅವನ ಕಡೆಯಿಂದ ಇದ್ದದ್ದನ್ನು ಕಸ್ಕೊಂಡ್ರು ಅಂತ ಹೇಳ್ತತೆ. ಹಲ್ಲೆಲೂಯ. ಅವನ ಹತ್ರ ಇದ್ದ 1 ನಾಣ್ಯವನ್ನು, ಆ ಪಾವಲೆಯನ್ನು ಅದು ಕಸ್ಕೊಂಡು ಇದ್ದವನಿಗೆ ಕೊಡಲ್ಪಟ್ಟು ಅವನನ್ನು ಕತ್ತಲೆಗೆ ಹಾಕಿದ್ರಂತೆ. ಅಲ್ಲಿ ಕಟಕಟಣ, ಅಲ್ಲೂ ಕಡಿಯೋಣವು, ಗೋಳಾಟವು, ಸಂಕಟವೂ ಇತ್ತಂತೆ. ಅಂದರೆ ಏನಿದ್ದಿರ್ಬೋದು ಅದು? ಹಲ್ಲೆಲೂಯ. ಸ್ವಿಮ್ಮಿಂಗ್ ಪೂಲ್ ಇದ್ದಿರ್ಬೋದಾ? ಹಲ್ಲೆಲೂಯ. ಅದರ ಅರ್ಥ ದೇವರಿಗೆ ನಮಗೆ ಕೊಡಲ್ಪಟ್ಟ ಸ್ವಲ್ಪದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯ. ದೇವರು ಬರೋಣ ಸಮೀಪವಾಗ್ತಿದೆ. ನಿಮಗೆ ಗೊತ್ತಾ, ನಮಗೆ ಭಾಳ ಬೇಜಾರೇನೆಂದರೆ ಈ ಕರ್ನಾಟಕ ನ್ಯೂಸ್ ಚಾನಲ್ನವರು ಬರೀ ಕರ್ನಾಟಕದ ಬಿಟ್ಟರೆ ಹೊರಗಿಂದೇ ತೋರಿಸಲ್ಲ ಹೊಂಟ್ರೆ. ಯಾಕೇನೋ ಅದರ ಹೊರಗಡೆ ದೇಶದಲ್ಲಿ ಏನೇನೆಲ್ಲ ನಡೀತೈತಂದರೆ ಭಯಂಕರವಾದ ಕಾರ್ಯಗಳು ಹೊರಗಡೆ ದೇಶಗಳಲ್ಲಿ ಸುತ್ತಮುತ್ತ ಪ್ರಪಂಚಗಳಲ್ಲಿ ನಡೀತಾ ಇದೆ. ದೇವರ ಬರೋಣ ಸಮೀಪ ಎನ್ನೋದಕ್ಕೆ ಅನೇಕ ಸೂಚನೆಗಳು ನಡೀತಾ ಇದೆ. ಹಲ್ಲೆಲೂಯ. ಹಾಗಾದರೆ ದೇವರ ಬರೋಣ ಸಮೀಪ ಆಯಿತು. ಫಸ್ಟೇ ದೇವರು ಬರೋಣ ಶಿಷ್ಯರು ಕೂಡ ಬಂದು ಒಂದು ಸಾರಿ ಈ ರೀತಿಯಾಗಿ ಕೇಳ್ತಾರೆ. ಏನಂತಂದರೆ, ಸ್ವಾಮಿ ನೀನು ಬರಕರು ಹೆಂಗಿರ್ತತೆ? ಎಲ್ಲ ಜನರು ರಕ್ಷಣೆ ಹೊಂದ್ಬಿಟ್ಟಿರ್ತಾರ, ಎಲ್ಲರೂ ಪರಿಶುದ್ಧರಾಗಿ ಎಲ್ಲರೂ ದೇವ್ರ ಚರ್ಚನೆ ಕುಂತು ಹಲ್ಲೆಲೂಯ ಸ್ತುತಿ ಮಾಡಿರಿ ಅಂತ ಹಿಂಗೆ ಪ್ರೇಯರ್ ಮಾಡ್ತಿರ್ತಾರ ಅಂತ ಶಿಷ್ಯರು ಬಂದು ಯೇಸು ಸ್ವಾಮಿನ ಕೇಳಿದ್ರು. ಆವಾಗ ಯೇಸು ಸ್ವಾಮಿ ಏನು ಉದಾಹರಣೆ ಹೇಳ್ತಾನೆ ಗೊತ್ತಾ? ಶಿಷ್ಯರೇ ನೋಡ್ರಿ, ನೋಹನನ ದಿನಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಶಿಷ್ಯರೇ ನೋಡ್ರಿ, ಲೋಟನ ದಿನಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಮತ್ತು ನೋಹನ ದಿನಗಳಲ್ಲಿ ಏನಿತ್ತು? ಮಳೆ ಬಂದು ಎಲ್ಲ ನಾಶ ಮಾಡೋ ತನಕ ಅವ್ರಿಗೆ ಗೊತ್ತಿದ್ದಿಲ್ಲ ಮಳೆ ಬರ್ತದ ಅಂತೇಳಿ. ನೋಹನನು 120 ವರ್ಷಗಳ ಕಾಲ ಸುವಾರ್ತೆ ಸಾರ್ದ. ಎಷ್ಟು ವರ್ಷ? ಬಹುಶಃ ಕೆಲವರು ಸ್ಟಾರ್ಟಿಂಗ್ ನಂಬಿಕೆ ಇದ್ದವ್ರು ಕೂಡ ನಂಬಿಕೆ ಕಳ್ಕೊಂಬಿಟ್ಟಿರ್ತಾರೆ. ಹಿಂಗೆ ಅಂತ ಮಳೆ ಬರ್ತದೆ ಅಂತ ಬರಲೇ ಇಲ್ಲ. 100 ವರ್ಷ ಆಯ್ತು, 110 ವರ್ಷ ಆಯ್ತು, 118 ವರ್ಷ ಆಯ್ತು, 120 ವರ್ಷ ಸಣ್ಣ ಬಂದಾಗ ಕೂಡ ಕೆಲವ್ರು ಹಂಗೆ ಅನ್ಕೊಂಡಿರ್ತಾರೆ. ಹಲ್ಲೆಲೂಯ. ಅಲ್ಲಿವರೆಗೂ ಅವ್ರು ಏನು ಮಾಡ್ತಿದ್ರು ಅಂತ ಗೊತ್ತಾ? ಮನೆ ಕಟ್ಟುತ್ತಿದ್ದರು, ಕೆಡುತ್ತಿದ್ದರು, ಸೈಟ್ ಕೊಡ್ಕೊಳ್ತಿದ್ದರು, ಮದುವೆ ಮಾಡಿಕೊಡ್ತಿದ್ದರು. ಕಟ್ಟುವುದರಲ್ಲಿ, ಕೆಡುವುದರಲ್ಲಿ, ತಿನ್ನುವುದರಲ್ಲಿ, ಉಣ್ಣುವುದರಲ್ಲಿ ಅವರು ಆಸಕ್ತರಾಗಿದ್ದರಂತೆ. ಏನಾಗಿದ್ದರಂತೆ? ಅವರು ಆಸಕ್ತರಾಗಿದ್ದರಂತೆ. ಆದರೆ ಮಳೆ ಒಂದೇ ಸಾರಿಗೆ ಬಂದು ಎಲ್ಲ ಕೊಚ್ಕೊಂಡು ಹೋಗೋ ತನಕನೂ ಗೊತ್ತಿರಲಿಲ್ಲ ಅವರಿಗೆ ಹಿಂಗೆ ಆಗ್ತದೆ ಅಂಥೇಳಿ. ಅಂದರೆ ಆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸಣ್ಣಗೆ ಮಳೆ ಬಂದುಬಿಡ್ತಂತ. ಈ ಮೊನ್ನೆ ಕೇರಳದಾಗೆ ಗುಡ್ಡ ಕುಸಿದೋಗ್ಬಿಡ್ತು. ಒಂದೇ ಸಾರಿಗೆ ಒಂದು ಗುಡ್ಡನೇ ಬಂದು ಒಂದು ನದಿ ಬಂದು 3 ಊರುಗಳನ್ನೇ ನಾಶ ಮಾಡಿ ಬಡ್ಕೊಂಡು ಹೋಗ್ಬಿಡ್ತು. ಮನೆಗಳನ್ನೇ ಆ ಕಡೆಗೆ. ಅವ್ರು ಯಾವಾಗನೇ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾಳೆ ಹಿಂಗೆ ಆಗ್ತದೆ ಅಂಥೇಳಿ. ಬಹುಶಃ ಯಾರ್ಯಾರ ಮನೆಗೆ ಎಷ್ಟು ಬಂಗಾರ ಇತ್ತು, ಯಾರ ಮನೆಗೆ ಎಷ್ಟು ರೊಕ್ಕ ಇದ್ವು, ಯಾರ್ಯಾರು ಎಲ್ಲೆಲ್ಲಿ ಇಟ್ಕೊಂಡಿದ್ರು, ಪೂರ ಮನೆಗಳು ಜೊತೆಗೆ ಹೊಡ್ಕೊಂಡು ಹೋಗ್ಬಿಡ್ತಂತೆ. ಅಂದರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿತ್ತು ಅವ್ರಿಗೆ ಹಿಂಗೆ ಆಗ್ತದೆ ಅಂಥೇಳಿ. ಬಹುಶಃ ರಾತ್ರಿ ಎಷ್ಟು ಖುಷಿಯಿಂದ ಮಲಗಿದ್ರೇನೋ ಪಾಪ. ನಾವು ಪ್ರೇಯರ್ ಮಾಡಿದ್ವಿ ಅವರಿಗೋಸ್ಕರ, ದೇವರೇ ಆ ಅಕ್ಕಪಕ್ಕದಲ್ಲಿ ಇರುವವರಿಗಾದರೂ ಸ್ವಲ್ಪ ಎಚ್ಚೆತ್ಕೊಂಡು ಈಗಾದರೂ ನಿನ್ನ ಕಡೆಗೆ ಮನ ತಿರುಗಲಿ ಸ್ವಾಮಿ, ರಕ್ಷಣೆ ಹೊಂದಿಕೊಳ್ಳಿ ಅಂತೇಳಿ. ಆಮೇನ್. ಹಲ್ಲೆಲೂಯ. ಎಲ್ಲರೂ ಒಂದು ಸಾರಿ ಜೋರಾಗಿ ಹಾಲೆಲೂಯ, ಹಾಲೆಲೂಯ. ಲೋಟನ ದಿನಗಳಲ್ಲಿ ಹಂಗೆ ನಡೀತು. ಬೆಂಕಿ ಮಳೆ ಬರೇ ತನಕ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಹೆಂಗೆ ಇದ್ರಾಗಿದ್ರು, ಉಣ್ಣೋದ್ರಾಗ, ತಿನ್ನೋದ್ರಾಗ, ಕುಡಿಯೋದ್ರಾಗ, ಎಂಜಾಯ್ ಮಾಡೋದ್ರಾಗೆ ಇದ್ದರು.
ಆದರೆ ಸಡನ್ನ ಬೆಂಕಿ ಮಳೆ ಬಂದು ಎಲ್ಲರನ್ನ ನಾಶನ ಮಾಡ್ತು. ಯೇಸು ಶಿಷ್ಯರಿಗೆ ಹೇಳ್ತಾನೆ, ನಾನು ಬರುವ ಕಾಲದಲ್ಲಿಯೂ ಹಾಗೆಯೇ ಇರುವುದು. ಹಲ್ಲೆಲೂಯಾ. ಆದರೆ ಯಾರು ಎಚ್ಚೆತ್ತುಕೊಂಡು ಕರ್ತನ ಸನ್ನಿಧಿಯಲ್ಲಿ ಇರ್ತಾರೋ, ಯಾರು ಎಚ್ಚರವಾಗಿರ್ತಾರೋ, ಯಾರು ದೇವರ ಭಯಭಕ್ತಿಯಲ್ಲಿ ಜೀವಿಸ್ತಾರೋ, ಯಾರು ದೇವರ ಮಕ್ಕಳಾಗಿ ಜೀವಿಸ್ತಿರ್ತಾರೋ, ಅವರು ಆತನ ನಾವೆಯಲ್ಲಿ ಸೇರುವವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ನಾವೆಯಲ್ಲಿ ಎತ್ತಲ್ಪಡಬೇಕಾದ್ರೆ ಹಾಗಾದರೆ ನಾವು ಜ್ಞಾನದಲ್ಲಿ ಅಲ್ಲ, ಪರಾಕ್ರಮದಲ್ಲಿ ಅಲ್ಲ, ಹಣದಲ್ಲಿ ಅಲ್ಲ. ಹಣ ನಮಗೆ ಬೇಕು, ಆದರೆ ದೇವರಿಗೋಸ್ಕರ ನಾವು, ಅಂದರೆ ಹಣಕ್ಕೋಸ್ಕರ ದೇವರನ್ನು ನಾವು ದೂರ ಮಾಡಬಾರ್ದು. ಹಲ್ಲೆಲೂಯಾ. ನಾನು ದೇವರಿಗೋಸ್ಕರ ಬೇಕಾದ್ರೆ ಹಣವನ್ನು ನೀನು ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದರೂ ದೇವರು ನಿನಗೆ ಇಹದಲ್ಲಿಯೂ ಪರದಲ್ಲಿಯೂ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಗ್ರಂಥ ನಮಗೊಂದೇ ಹೇಳ್ತದೆ, ಏನು ಗೊತ್ತಾ? ಇಹಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಹಲ್ಲೆಲೂಯಾ. ಹಂಗಂತಂದರೆ ಅದರ ಅರ್ಥ ನೀವು ಗಂಟು ಮಾಡಿ ಇಟ್ಕೊಳ್ಬಾರ್ದು ಅನ್ನೋ ತಾತ್ಪರ್ಯವಲ್ಲ. ನಮ್ಮ ಇಡೀ ಜೀವನ ಅದಕ್ಕಾಗಿ ಇರಬಾರ್ದು, ಕರ್ತನಿಗಾಗಿ ನಾವು ಇರಬೇಕು. ಇವತ್ತು ಲೋಕದಲ್ಲಿ ಹೋಗ್ರಿ, ಒಂದು ವೇಳೆ ಈ ಬೀದರ್ನಾಗೆ ಬಹುಶಃ ಎಷ್ಟು ಜನ ಕ್ರೈಸ್ತವರಿದ್ದಾರಲ್ಲ, ಅವರೆಲ್ಲ ಒಂದು ವೇಳೆ ಇವತ್ತು ಚರ್ಚ್ನಾಗ ಇದ್ದಾರಾ ಅಂತೇಳಿ ನೋಡಿದ್ರೆ ಹಬ್ಬದಾಗ ಮಾತ್ರ ಹೋಗುವಂಥ ಕ್ರೈಸ್ತರಿದ್ದಾರೆ. ಬರೀ ಹಬ್ಬದ ಆರಾಧನೆಗೆ ಮಾತ್ರ ಹೋಗುವಂಥ ಕ್ರೈಸ್ತರು ಈ ಬೀದರಲ್ಲೇ ಇದ್ದಾರೆ. ಅಂದರೆ ಅವ್ರು ಹೆಚ್ಚಿನ ಪ್ರಯಾಸ ಯಾವುದಕ್ಕಾಗಿದೆ? ಹಣಕ್ಕಾಗಿ ಗಳಿಸೋದ್ರಲ್ಲಿ ಇದೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು ಕೂಡ, ಇಡೀ ಲೋಕದಲ್ಲಿರುವ ಎಲ್ಲ ಹಣ ಕೊಡ್ತೀನಿ ನನ್ನ ಪರಲೋಕಕ್ಕೆ ಸೇರಿಸ್ಕೊ ಅಂದರೂ ಕೂಡ ಆ ಹಣ ಅವನನ್ನು ಪರಲೋಕ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಸೇರಿಸಲಾರದು. ಬದಲಾಗಿ ಅವನು ದೇವರಿಗೋಸ್ಕರ ಏನನ್ನು ಕಳ್ಕೊಂಡ್ರೂ ಸರಿ, ದೇವರು ಅವನಿಗೆ ಎಲ್ಲವೂ ಇಹದಲ್ಲಿಯೂ ಪರದಲ್ಲಿಯೂ ಕೊಡುವವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ದೇವರಿಗೋಸ್ಕರ ಯಾವುದನ್ನು ಮೊನ್ನೆ ನೈಟ್ ಪ್ರೇಯರ್ನಾಗ ನಾನು ಮಾತು ಹೇಳ್ತಾ ಇದ್ದೆ. ಬೆಂಗಳೂರಲ್ಲಿ ನಮ್ಮ ಬಾಸ್ ಹೇಳಿದರು, ನೀನು ಸಂಡೇ ಚರ್ಚಿಗೆ ಹೋಗೋದು ಬಿಟ್ಬಿಡು, ನಾನು ನಿನಗೆ ಬೆಂಗಳೂರಿನಾಗ ಒಂದು ಜಾಗ ತಗೊಂಡು ಮನೆ ಕೊಡಿಸ್ತೀನಿ ಅಂತೇಳಿ. ಕೆಲವು ಜನರು ಬಂದಿದ್ರು ನೈಟ್ ಪ್ರೇಯರಲ್ಲಿ ಮೊನ್ನೆ. ಅವರಿಗೆ ಕೆಲವು ವಿಷಯಗಳು ಹೃದಯ ಥರದ್ದು ಮಾತಾಡಿದೆ. ಅವಾಗ ಹೇಳಿದರು, ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಸರ್, ಇಡೀ ನಿಮ್ಮ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದು ಕೊಟ್ಟರು ಕೂಡ ಸಂಡೇ ಮಾತ್ರ ಚರ್ಚಿಗೆ ಹೋಗೋದು ಬಿಡಲ್ಲ ಅಂತ ಹೇಳಿದೆ. ನಮ್ಮ ಬಾಸಿಗೆ ನಾನು ಹೇಳಿದೆ. ಅವ್ರು ಹೇಳಿದರು, ದೊಡ್ಡ ಶ್ರೀಮಂತರ ಕೈ ಕೆಳಗೆ ಅವ್ರು ಕಾರ್ ಡ್ರೈವರಾಗಿ ಕೆಲಸ ಮಾಡ್ತಿದ್ದೆ ನಾನು ಬೆಂಗಳೂರಲ್ಲಿ. ಅವ್ರು ಹೇಳಿದರು, ಭಾಳ ಸೈಟ್ಗಳದಾವೆ, ಒಂದು ಸೈಟ್ ನಿನಗೆ ಕೊಡ್ತೀನಿ, ಒಂದು ಮನೆ ಕಟ್ಸ್ಕೊಡ್ತೀನಿ, ನಿನ್ನ ಹೆಸರಿಗೆ ಮಾಡಿಬಿಡ್ತೀನಿ. ಆದರೆ ಭಾನುವಾರ ಕೂಡ ಯಾವಾಗನೂ ಹೋಗು, ತಿಂಗಳಿಗೊಂದು ಸರಿ ಯಾವಾಗನೂ ಹೋಗಿ ಚರ್ಚಿಗೆ. ಆದರೆ ನೀನು ಚರ್ಚಿಗೆ ಹೋಗ್ಬೇಡ, ಜಾಸ್ತಿ ಹೋಗ್ಬೇಡ, ನಾನು ಹೇಳ್ದಂಗೆ ಕೇಳ್ಕೊಂಡು ನನಗೆ ವಿಧೇಯನಾಗಿದ್ದುಬಿಡು ನೀನು. ನಾನು ನಿನಗೊಂದು ಜಾಗ ತಗೊಂಡು ಅಂದರೆ ಜಾಗ ಐದವ ಆಲ್ರೆಡಿ, ಒಂದು ಸೈಟ್ ಕೊಟ್ಟು ನಾನು ನಿನಗೊಂದು ಮನೆ ಕಟ್ಸ್ಕೊಡ್ತೀನಿ ಬೆಂಗಳೂರು ಸಿಟಿಯಲ್ಲಿ. ಒಂದು ಸಾರಿ ಆಫರ್ ಬಂತಂದು ಹಿಂಗೆ ಸೈತಾನ್ ಕೂಡ ಯೇಸು ಸ್ವಾಮಿಗೆ ಆಫರ್ ತೋರಿಸಿದ್ನಂತೆ. ಸೈತಾನ್ ಕೂಡ ಯೇಸು ಸ್ವಾಮಿಗೆ ಆಫರ್ ತೋರಿಸಿದ್ನಿಲ್ಲ. ಈ ಲೋಕದ ವೈಭವನ್ನೆಲ್ಲ ನಿನಗೆ ಕೊಡ್ತೇನೆ, ನೀನು ನನಗೆ ಅಡ್ಡ ಬಿದ್ದುಬಿಡು. ಎಲ್ಲ ಲೋಕದ ವೈಭವನ್ನೆಲ್ಲ ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರೆ ನಾನು ನಿನಗೆ ಇದನ್ನೆಲ್ಲವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಆ ಆಫರ್ ಒಪ್ಕೊಳ್ಳಿಲ್ಲ. ನಾನು ಕೂಡ ಹೇಳಿದೆ, ಸರ್ ನಿಮ್ದೆಲ್ಲ ಆಸ್ತಿ ಬರ್ಕೊಟ್ರು ಕೂಡ ನಾನು ಮಾತ್ರ ಚರ್ಚಿಗೆ ಹೋಗೋದು ಬಿಡಲ್ಲ. ಅವನು ಹೇಳ್ದೆ, ನಮ್ಮ ಬಾಸ್, ನಿನಗೆ ಯಾರೋ ಮೈಂಡ್ ವಾಶ್ ಮಾಡಿಬಿಟ್ರ ಅಂದ. ನೀವೇನಾರ ತಿಳ್ಕೊಳ್ರಿ, ಮೈಂಡನ ವಾಶ್ ಆಗೋದಂತ ತಿಳ್ಕೊಳ್ರಿ, ಹಾರ್ಟನ್ನು ವಾಶ್ ಆಗೋದಂತ ತಿಳ್ಕೊಳ್ರಿ, ಆದರೆ ಚರ್ಚಿಗೆ ಮಾತ್ರ ಹೋಗೋದು ಮಾತ್ರ ನಾನು ಒಂದು ಸಣ್ಣ ಕೂಡ ತಪ್ಪಿಸಲ್ಲ. ಕಂಪ್ನಿಯಿಂದ ಕಿತ್ತಾಕಿದ್ರು, ಬಂದೆ, ಹೊರಗಡೆ ಕೆಲಸ ಮಾಡಿದೆ, ಕಷ್ಟಪಟ್ಟು ಕೆಲಸ ಮಾಡಿದೆ, ಆದರೆ ದೇವ್ರ ಸನ್ನಿಧಿಗೋಸ್ಕರ ಯಾವುದಕ್ಕೂ ನಾನು ಹಿಂದೆ ತೆಗಿಲಿಲ್ಲ. ಆಮೇನ್. ಹಲ್ಲೆಲೂಯಾ. ಕಾರಣ ಗೊತ್ತಿತ್ತು, ನಾವು ಈ ಲೋಕದಲ್ಲಿ ಇರುವುದು ಸ್ವಲ್ಪ ಕಾಲ. ಹಲ್ಲೆಲೂಯಾ. ಅಲ್ಲಿ ನಮಗೊಂದು ನಿತ್ಯ ಜೀವ ಇದೆ. ಯುಗ ಯುಗಾಂತರಗಳಲ್ಲಿ ನಾವು ಅಲ್ಲಿ ಇರುವವರಾಗಿದ್ದೇವೆ. ಆಮೇಲೆ ಕೊನೆಯ ವಚನ ಓದಿ ನಾವು ಪ್ರಾರ್ಥನೆ ಮಾಡೋಣ. ಗಲಾತ್ಯದವರ ಬರೆದ ಪತ್ರಿಕೆ 6ನೇ 14ನೇ ವಚನ ಒಂದು ಸರಿ ಓದ್ಬಿಡ್ರಿ. ಗಲಾತ್ಯದವರು ಬರೆದ ಪತ್ರಿಕೆ 6ನೇ 14ನೇ ವಚನ 6:14. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿಯೇ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ಹಲ್ಲೆಲೂಯಾ. ಎಷ್ಟು ಅದ್ಭುತವಾಗಿದೆ ಈ ವಚನ ಅಂತಂದರೆ, ನನಗಾದರೂ ಅಂತ ಹೇಳ್ತದನಲ್ಲಿ. ಹಲ್ಲೆಲೂಯಾ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡಪ್ಪ. ಹಲ್ಲೆಲೂಯಾ.
ಇವತ್ತು ಹೆಚ್ಚಳ ಪಡೋದಾದರೆ, ಅಂದರೆ ಪೌಲನಿಗೆ ಆಗಿನ ಕಾಲದಲ್ಲಿ 9 ಕೋಟಿಗೆ ಆಸ್ತಿಗೆ ಒಡೆಯಂತೆ ಅವನು. ಆಗಿನ ಕಾಲದಲ್ಲಿ ಅವನು ಒಂದು ಬೆನ್ಯಾಮಿನ್ ಕುಲದಲ್ಲಿ ಹುಟ್ಟಿದವನು. ಈಗಿನ ಕಾಲದಲ್ಲಿ IAS ಆಫೀಸರ್ ಹೆಂಗೋ, ಆಗಿನ ಕಾಲದಲ್ಲಿ IAS ಆಫೀಸರ್ ಇದ್ದಂಗೆ ಒಂದು ಅಧಿಕಾರದಲ್ಲಿದ್ದಂಥ ವ್ಯಕ್ತಿ. ಯಾವಾಗ ಕ್ರಿಸ್ತನ ದರ್ಶನವಾಯಿತೋ, ಯಾವಾಗ ಆ ಕ್ರಿಸ್ತನ ಬೆಳಕು ಬಂತೋ, ಯಾವಾಗ ಆ ಕ್ರಿಸ್ತನ ಶಿಲುಬೆಯ ಪ್ರೀತಿ ಅವನಿಗೆ ಅರ್ಥ ಆಯಿತು, ಅವನು ಹೇಳ್ತಾನೆ, ಈಗ ಎಲ್ಲವೂ ಕಸ ಕಡ್ಡಿ ಅಂತ ಎಣಿಸ್ತಾನೆ, ಈಗ ನಾನು ಶಿಲುಬೆಗೆ ಹಾಕಿಸ್ಕೊಂಡು ಬಿಟ್ಟಿದ್ದಾನೆ. ಯಾರ ಪಾಲಿಗೆ? ಲೋಕದ ಪಾಲಿಗೆ. ನನ್ನ ಪಾಲಿಗೆ ಲೋಕ ಶಿಲುಬೆಗೆ ಹಾಕಿಸ್ಕೊಂಡ್ಬಿಟ್ಟಿದೆ. ಹಾಲೆಲೂಯಾ. ಈಗ ನಾನಿಲ್ಲ ಶಿಲುಬೆಗೆ ಹಾಕ್ಸ್ಕೊಂಡೇನೆ. ಯಾವಾಗ ಹಾಕ್ಸ್ಕೊಂಡಪ್ಪ? ಯಾವಾಗ ನನಗೋಸ್ಕರ ಯೇಸು ಶಿಲುಬೆಗೆ ಏರಿದ್ನೋ ಅವತ್ತೇ ನಾನು ಕೂಡ ಲೋಕದ ಪಾಲಿಗೆ ನಾನು ಶಿಲುಬೆಗೆ ಹಾಕಿಸ್ಕೊಂಡವನಾಗಿದ್ದೇನೆ. ಆಮೇನ್. ಹಾಲೆಲೂಯಾ. ಎಷ್ಟು ಜನ ಶಿಲುಬೆ ವಿಷಯದಲ್ಲಿ ಹೆಚ್ಚಳ ಪಡುವವರಾಗಿದ್ದೀರಿ? ಹಾಲೆಲೂಯಾ. ಎಷ್ಟು ಜನ ಶಿಲುಬೆ ವಿಷಯದಲ್ಲಿ ಹೆಚ್ಚಳ ಪಡುವವರಾಗಿದ್ದೀರಿ? ಹಾಲೆಲೂಯಾ. ಶಿಲುಬೆ ವಿಷಯವಾದ ಮಾತು ಲೋಕದ ಜನರಿಗೆ ಏನಾಗಿದೆ? ಹುಚ್ಚು ಮಾತಾಗಿದೆ. ನಮಗಾದರೂ ದೇವರ ಶಕ್ತಿಯಾಗಿದೆ. ಇವತ್ತು ದೇವ್ರ ಮಗುವೆ, ನಾನೊಂದು ಹೇಳ್ತೀನಿ, ನೀನು ಹೆಚ್ಚಳ ಪಡುವುದಾದರೆ ಶಿಲುಬೆಯ ವಿಷಯದಲ್ಲಿ. ಹಾಲೆಲೂಯಾ. ಅದರ ಅರ್ಥ ಕರ್ತನಲ್ಲಿ, ಅದರ ಅರ್ಥ ದೇವರಲ್ಲಿ ನೀನು ಹೆಚ್ಚಳ ಪಡಬೇಕು. ಯಾಕೆ ಗೊತ್ತಾ? ನಿನಗೋಸ್ಕರ ಪ್ರಾಣವನ್ನು ಕೊಟ್ಟ ದೇವರು ನಿನಗೆ ಸಮೃದ್ಧಿ ಕೊಡಲಾರ್ದಂಗೆ ಇರ್ತಾನ. ಹಾಲೆಲೂಯಾ. ನಿನಗೋಸ್ಕರ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ ದೇವರು ನಿನಗೆ ಜಾಗವನ್ನು, ದೇವರು ನಿನಗೆ ಮನೆಯನ್ನು, ದೇವರು ನಿನಗೆ ಬೇಕಾದದ್ದೆಲ್ಲವನ್ನು ಕೊಡಲಾರದೆ ಇರ್ತಾನ. ಎಲ್ಲವನ್ನು ದೇವರು ನಿನಗೆ ಕೊಟ್ಟೇ ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ಹಾಗಾದರೆ ಇವತ್ತು ಯಾವುದರಲ್ಲಿ ಹೆಚ್ಚಳ ಪಡ್ತಾ ಇದೆಯಾ? ಜ್ಞಾನದಲ್ಲಿಯಾ, ಪರಾಕ್ರಮದಲ್ಲಿಯಾ, ಹಣದಲ್ಲಿಯಾ, ಅಥವಾ ನಿನಗೋಸ್ಕರ ಕ್ರಿಸ್ತನು ಬಲಿಯಾಗಿದ್ದಾನೆ ಶಿಲುಬೆ, ಆ ಶಿಲುಬೆಯಲ್ಲಿ ಅಂದರೆ ಕ್ರಿಸ್ತನಲ್ಲಿ ನೀನು ಹೆಚ್ಚಳ ಪಡುವವನಾಗಿದ್ದೀಯಾ? ಹಾಲೆಲೂಯಾ. ನಾನಾದರೂ ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ ಬಿಟ್ಟರೆ ಬೇರೆ ವಿಷಯದಲ್ಲಿ ಬೇಡವೇ ಬೇಡ ನಮಗೆ. ಹಾಲೆಲೂಯಾ. ಹೆಚ್ಚಳ ಪಡುವುದಾದರೆ ಯಾರ ವಿಷಯದಲ್ಲಿ ಹೇಳ್ರಿ? ಯೇಸು ನನ್ನನ್ನು ಪ್ರೀತಿಸಿ ನನಗೋಸ್ಕರ ಆತನು ಶಿಲುಬೆಯನ್ನು ಹೊತ್ತಿದ್ದಾನೆ, ನನಗೋಸ್ಕರ ಆತನು ಬಲಿಯಾಗಿದ್ದಾನೆ, ನನಗೋಸ್ಕರ ಆತನ ಮರಣವನ್ನು ಹೊಂದಿದ್ದಾನೆ, ನನಗೋಸ್ಕರ ಆತನು ಎದ್ದು ಬಂದಿದ್ದಾನೆ. ಎಲ್ಲರೂ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಇವತ್ತು ದೇವ ಮಗುವೆ, ನೀನು ಭಾಗ್ಯವಂತನಾಗಿದ್ದಿ. ಬಹುಶಃ ಲೋಕದ ಜನರ ಹತ್ರ ಹಣ ಇರ್ಬೋದು, ಜಮೀನಿರ್ಬೋದು, ಜ್ಞಾನ ಇರ್ಬೋದು, ಪರಾಕ್ರಮ ಕೂಡ ಇರಬಹುದು. ಆದರೆ ಅವರ ಯಾರ ಹತ್ರ ಇಲ್ಲದೆ ಇರುವಂಥದ್ದೊಂದು ನಿನ್ನ ಹತ್ರ ಇದೆ. ಲೋಕದ ಜನರ ಹತ್ರ 100 ಎಕರೆ ಜಮೀನಿಗೆ ವಾರಸುದಾರರಾಗಿರ್ಬೋದು, ಕೋಟ್ಯಾಂತರ ಹಣಕ್ಕೆ ಮಾಲೀಕರಾಗಿರಬಹುದು. ಲೋಕದ ಜನರ ಹತ್ರ ವಿಶೇಷವಾದ ಇಹಲೋಕದ ಜ್ಞಾನ ಇರಬಹುದು. ಆದರೆ ಅವರೆಲ್ಲರಿಗಿಂತಲೂ ನೀನು ಶ್ರೇಷ್ಠವಾದ ವ್ಯಕ್ತಿಯಾಗಿದೆ. ಅವರೆಲ್ಲರಿಗಿಂತಲೂ ನೀನು ಶ್ರೇಷ್ಠವಾದ ವ್ಯಕ್ತಿಯಾಗಿದೆ. ಯಾಕೆ ಗೊತ್ತಾ? ಇವತ್ತು ನಾವೇ ಭಾಗ್ಯವಂತರಾಗಿದ್ದೇವೆ, ನಾವೇ ಧನ್ಯರಾಗಿದ್ದೇವೆ. ಯಾಕಂದರೆ ಯೇಸು ಕ್ರಿಸ್ತನ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿರುವವರಾದ ನಾವೇ ಧನ್ಯರು. ಪೌಲನು ಹೇಳಿದ್ನು, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಇವತ್ತು ಯಾವ ಜ್ಞಾನ, ಯಾವ ಬಲಗಳು, ಯಾವ ಹಣದ ಆಸೆ, ಯಾವುದು ಕೂಡ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದಕ್ಕಾಗುವುದಿಲ್ಲ. ಯಾಕಂದರೆ ಕ್ರಿಸ್ತನ ನಮಗೋಸ್ಕರ ಆತನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದ್ದಾನೆ. ಹಾಲೆಲೂಯಾ, ಸ್ತೋತ್ರ. ಹಾಲೆಲೂಯಾ, ಸ್ತೋತ್ರ. ಹಾಲೆಲೂಯಾ, ಸ್ತೋತ್ರ. ಹಾಲೆಲೂಯಾ. ನಿನ್ನಲ್ಲೇ ನನ್ನ ಭರವಸೆಯು ಅಯ್ಯ, ನಿನ್ನನ್ನೇ ನಂಬಿ ನಾ ಬಾಳುವೆನಯ್ಯ. ನಿನ್ನಲ್ಲೇ ನನ್ನ ಭರವಸೆಯು ಅಯ್ಯ, ನಿನ್ನನ್ನೇ ನಂಬಿ ನಾ ಬಾಳುವೆನಯ್ಯ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಮಾತು
ಶಕ್ತಿಯಾಗಿದೆ. ನನಗಾದರೂ ದೇವರ ಶಕ್ತಿಯಾಗಿದೆ. ನಿನ್ನಾಯ ರುಚಿಯನ್ನು ಸವಿದಿರುವೆನಯ್ಯ. ಯಾರೇನೇ ಅಂದಾರು ನಿನ್ನನ್ನು ಬಿಡೆನಯ್ಯ. ನಿನ್ನಾಯ ರುಚಿಯನ್ನು ಸವಿದಿರುವೆನಯ್ಯ. ಯಾರೇನೇ ಅಂದಾರು ನಿನ್ನನ್ನು ಬಿಡೆನಯ್ಯ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ನನ್ನ ನಾಶನಾದಿ ನನ್ನೇಸು ತಪ್ಪಿಸಿದ. ನಾ ಕೆಟ್ಟು ಹೋಗಿರಲು ಹೆಸರಿಡಿದು ನನ್ನ ಕರೆದ. ನನ್ನ ನಾಶನಾದಿ ನನ್ನೇಸು ತಪ್ಪಿಸಿದ. ನಾ ಕೆಟ್ಟು ಹೋಗಿರಲು ಹೆಸರಿಡಿದು ನನ್ನ ಕರೆದ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ ಈ ಲೋಕದ ಜನರಿಗೆ. ನನಗಾದರೂ ದೇವರ ಶಕ್ತಿಯಾಗಿದೆ. ನನಗಾದರೂ ದೇವರ ಶಕ್ತಿಯಾಗಿದೆ. ಎಲ್ಲರೂ ಹೇಳೋಣ ಬಾಯಿ ತೆರೆದು. ನಿನ್ನಯ ರುಚಿಯನ್ನು ಸವಿದಿರುವೆನಯ್ಯ. ಯಾರೇನೇ ಅಂದರು ನಿನ್ನನ್ನು ಬಿಡೆನಯ್ಯ ಎಂಬುದಾಗಿ ಎಲ್ಲರೂ. ನಿನ್ನಯ ರುಚಿಯನ್ನು ಸವಿದಿರುವೆನಯ್ಯ. ಯಾರೇನೇ ಅಂದರು ನಿನ್ನನ್ನು ಬಿಡೆನಯ್ಯ. ನಿನ್ನಯ ರುಚಿಯನ್ನು ಸವಿದಿರುವೆನಯ್ಯ. ಯಾರೇನೇ ಅಂದರು ನಿನ್ನನ್ನು ಬಿಡೆನಯ್ಯ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ತಂದೆ ನಿನಗೆ ಸ್ತೋತ್ರವಾಗಲಿ. ಪ್ರಿಯ ದೇವ ಮಗುವೇ, ಹಾಡುಗಾರನು ಹೇಳ್ತಾನೆ, ನನ್ನ ನಾಶನಾದಿ ನನ್ನೇಸು ತಪ್ಪಿಸಿದ. ನಾ ಕೆಟ್ಟು ಹೋಗಿರಲು ಹೆಸರಿಡಿದು ನನ್ನ ಕರೆದ ಎಂಬುದಾಗಿ ಒಂದು ಸಾರಿ ಜ್ಞಾಪಕ ಮಾಡಿಕೋ. ದೇವರು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಯಾವ ಪರಿಸ್ಥಿತಿಯಲ್ಲಿ ನೀನಿದ್ದೆ ಎಂಬುದಾಗಿ. ಲೋಕದಲ್ಲಿ ದೇವರಿಗೋಸ್ಕರ ಅನೇಕ ಜನ ಜ್ಞಾನಿಗಳಿದ್ರು, ಅನೇಕ ಜನ ಐಶ್ವರ್ಯವಂತರಿದ್ರೂ ಸಹ ಅವ್ರನ್ನ ಕರೆಯುವುದಕ್ಕೆ ದೇವರಿಗೆ ಸಾಧ್ಯ ಇತ್ತು. ಆದರೂ ದೇವರು ನಿನ್ನನ್ನು ಕರೆದನು. ಯಾವುದಕ್ಕೋಸ್ಕರ? ನಿನ್ನ ಲೋಕದಲ್ಲಿ ಜೀವಿಸಬೇಕಂತಳ? ನಿನ್ನ ಲೋಕದಲ್ಲಿ ಮತ್ತೆ ಹಿಂದೆ ಹೋಗ್ಬೇಕಂತಳ? ಅಥವಾ ಜ್ಞಾನವನ್ನು, ಪರಾಕ್ರಮವನ್ನು, ಹಣವನ್ನು ಹಿಂಬಾಲಿಸಿ ಹೋಗುವುದಕ್ಕಾಗಿ ದೇವರು ನಿನ್ನನ್ನು ಕರೆದನ? ಅಥವಾ ದೇವರ ಪ್ರೀತಿಯನ್ನು ನೀನು ಸಾರಬೇಕು, ದೇವರ ಪ್ರಸನ್ನತೆಯನ್ನು ನೀನು ಎದುರು ನೋಡಬೇಕು, ದೇವರ ಸಮ್ಮುಖದಲ್ಲಿ ನೀನು ಇರಬೇಕು, ದೇವರ ಉದ್ದೇಶವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕೆಂದು ದೇವರು ನಿನ್ನನ್ನು ಕರೆದನ. ಹಲ್ಲೆಲೂಯಾ. ನನ್ನ ನಾಶನಾದಿ ನನ್ನೇಸು ತಪ್ಪಿಸಿದ. ನಾ ಕೆಟ್ಟು ಹೋಗಿರಲು ಹೆಸರಿಡಿದು ನನ್ನ ಕರೆದ. ನನ್ನ ನಾಶನಾದಿ ನನ್ನೇಸು ತಪ್ಪಿಸಿದ. ನಾ ಕೆಟ್ಟು ಹೋಗಿರಲು ಹೆಸರಿಡಿದು ನನ್ನ ಕರೆದ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ ಈ ಲೋಕದ ಜನರಿಗೆ.
ನನಗಾದರೂ ದೇವರ ಶಕ್ತಿಯಾಗಿದೆ. ನನಗಾದರೂ ದೇವರ ಶಕ್ತಿಯಾಗಿದೆ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ತಂದೆ, ನನಗಾದರೂ ದೇವರ ಶಕ್ತಿಯಾಗಿದೆ. ನಾನು ಶಿಲುಬೆ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡ ಬೇಡ ಕರ್ತನೆ. ಕರ್ತನೇ ನಿನಗೆ ಸ್ತೋತ್ರಪ್ಪ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರನ್ನ ಸ್ವಾಮಿ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಿದ್ದೇನೆ. ನೀನೇ ಹೆಚ್ಚಿಸುವವನು, ನೀನೇ ಅಪ್ಪ ದೇವರೇ ಅಪ್ಪ ಉನ್ನತಿಗೆ ತರುವವನು. ದೀನನನ್ನ ಧೂಳಿನಿಂದ ಎತ್ತಿ, ದರಿದ್ರರನ್ನ ದಿಪ್ಪಗುಂಡದಿಂದ ಎತ್ತಿ ಅರಸರ ಸ್ಥಾನದಲ್ಲಿ ಕುಳ್ಳಿರಿಸುವ ದೇವರು ನೀನಾಗಿದೆಯಾ ಕರ್ತನೆ. ದೀನರಾದ ನಿನ್ನ ಮಕ್ಕಳು ಅಪ್ಪ ಯಾರೆಲ್ಲ ಹಂಬಲದಿಂದ ನಿನ್ನ ಸನ್ನಿಧಿಯಲ್ಲಿ ಇದ್ದಾರೋ ಕರ್ತನೆ, ಯಾರೆಲ್ಲ ಕರ್ತನೆ ನನ್ನನ್ನು ಹೆಚ್ಚಿಸು ಕರ್ತನೆ, ನನ್ನನ್ನು ಆಶೀರ್ವಾದ ಮಾಡೆಂಬುದಾಗಿ ನಿನ್ನನ್ನು ಎದುರು ನೋಡ್ತಾ ಇದ್ದಾರೋ ಕರ್ತನೆ, ಅವಮಾನ ಪಟ್ಟ ಸ್ಥಳದಲ್ಲಿ ಯಾವ ರೀತಿ ಹನ್ನಳಿಗೆ ಅಪ್ಪ ಮಾನವನ್ನ ಕರ್ತನೆ ಸ್ವಾಮಿ ದೇವರೇ ಅಪ್ಪ ಕೃಪೆಯನ್ನ ಯಾವ ರೀತಿಯಾಗಿ ನೀನು ಮಹಿಮಾಸನವನ್ನ ಬಾಧ್ಯವಾಗಿ ದಯಪಾಲಿಸಿದ್ಯೋ ಅದೇ ರೀತಿಯಾಗಿ ಕರ್ತನ ಸ್ತೋತ್ರ. ನಿನ್ನ ಮಕ್ಕಳು ಅವಮಾನ ಪಟ್ಟ ಸ್ಥಳದಲ್ಲಿ 2ರಷ್ಟು ಮಾನವನ್ನ ಕರ್ತನೆ ಸ್ವಾಮಿ ದಯಪಾಲಿಸೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸ್ತೋತ್ರ ದೇವರೇ, ನೀನು ದೀನನನ್ನ ಧೂಳಿನಿಂದ ಎತ್ತುವ ದೇವರು ಅಪ್ಪ, ಬಡತನವನ್ನ ಸಿರಿತನ ಕೊಡುವ ದೇವರು ನೀನೇ, ತಗ್ಗಿಸುವವನು ಹೆಚ್ಚಿಸುವವನು ನೀನೇ ಕರ್ತನೆ ಸ್ವಾಮಿ ಅಪ್ಪ, ಮೇಲಕ್ಕೆ ಬರಮಾಡುವವನು ಕೆಳಕ್ಕೆ ತಳ್ಳುವವನು ನೀನೇ ಆಗಿದೆಯ. ಸ್ತೋತ್ರ ದೇವರೇ, ಯಾರೆಲ್ಲ ನಿನ್ನ ಸನ್ನಿಧಿಯಲ್ಲಿ ಇರ್ತಾರೋ, ಯಾರೆಲ್ಲ ದೀನರಾಗಿ ನಿನ್ನ ಕರ್ತನ ಹಸ್ತದಲ್ಲಿ ಅವರು ತಗ್ಗಿಸಿಕೊಂಡಿರ್ತಾರೋ ಅವರನ್ನ ದೇವರು ಉನ್ನತಿಗೆ ತರುವವನಾಗಿದ್ದಾನೆ. ಕರ್ತನೇ ನಿನಗೆ ಸ್ತೋತ್ರ. ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ತಗ್ಗಿಸಿಕೊಂಡಿರುವವರಾಗಿದ್ದಾರೋ ಅವರನ್ನು ನೀನು ಅರಸನ ಸ್ಥಾನದಲ್ಲಿ ಕುಳ್ಳಿರಿಸುವ ದೇವರಾಗಿದೆಯಾ. ಇವತ್ತು ಕರ್ತನಿನ ಮಕ್ಕಳೆಲ್ಲರೂ ಕರ್ತನೆ ಕೆಲವರು ಅವಮಾನ ಪಟ್ಟಂತ ಪರಿಸ್ಥಿತಿಯಲ್ಲಿ ಇರಬಹುದು. ಇವತ್ತು ಕೆಲವರು ಹನ್ನಳ ಹಾಗೆ ನಿಂದೆಗೆ ಅವಮಾನಕ್ಕೆ ಗುರಿ ಆಗ್ತಾ ಇರಬಹುದು. ಆದರೆ ಇವತ್ತು ದೇವರು ನಿನ್ನ ಮಾತನಾಡ್ತಿದೆ. ಸ್ತೋತ್ರ. ಇದಿಗೋ ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ. ನಾನು ನಿನ್ನನ್ನು ಉನ್ನತಿಗೆ ತರುವ ದೇವರು ನಾನಾಗಿದ್ದೇನೆ, ಹೆಚ್ಚಿಸುವವನು ನಾನಾಗಿದ್ದೇನೆ. ದೀನನನ್ನ ಧೂಳಿನಿಂದ ಎತ್ತುವವನು, ಇಗೋ ದರಿದ್ರನ ತಿಪ್ಪೆ ಗುಂಡಿಯಿಂದ ಎತ್ತಿ ಅರಸನ ಒಂದು ಸಿಂಹಾಸನದ ಮೇಲೆ ಕುಳ್ಳಿರಿಸುವ ದೇವರು ನಾನಾಗಿದ್ದೇನೆಂಬುದಾಗಿ ಅಂದು ಕುರಿ ಕಾಯುವ ದಾವೀದನನ್ನ ಅರಸನನ್ನಾಗಿ ಮಾಡಿದ ದೇವರು, ಸೆರೆಯಲ್ಲಿದ್ದ ಯೋಸೇಫನನ್ನ ಕರ್ತನೆ ಸ್ವಾಮಿ ಅರಮನೆಗೆ ತಂದು ಅಪ್ಪ ಸ್ಥಾಪಿಸಿದ ದೇವರು, ಆ ಬಡತನದಲ್ಲಿ ಹುಟ್ಟಿದ ಕರ್ತನೆ ಎಸ್ತರಳನ್ನ ರಾಣಿಯಾಗಿ ಮಾಡಿದ ದೇವರು. ಸ್ತೋತ್ರ. ಕರ್ತನೆ ಕೆಟ್ಟು ಹೋದ ಆ ಪರಿಸ್ಥಿತಿಯಲ್ಲಿದ್ದಂಥ ರೂತಳ ಜೀವಿತವನ್ನ ಆಶೀರ್ವಾದವಾಗಿ ಹಕ್ಕಲಾಯ್ ಯಾವ ಹೊಲದಲ್ಲಿ ಹಕ್ಕಲಾಯುವುದಕ್ಕೆ ಹೋದಳೋ ಅದೇ ಹೊಲಕ್ಕೆ ಆಕೆಯನ್ನ ಒಡತಿಯನ್ನಾಗಿ ಮಾಡಿದ ದೇವರು. ನೀನು ದೊಡ್ಡ ದೇವರಾಗಿದೆಯ ಕರ್ತನೆ. ಸ್ತೋತ್ರ. ಯಥಾರ್ಥ ಹೃದಯದಿಂದ ನಿನ್ನನ್ನು ಹುಡುಕುವವರಿಗೆ ನೀನು ಎಂದೆಂದಿಗೂ ಒಳ್ಳೆಯವನಾಗಿದ್ದೀಯ, ಕೃಪೆ ತೋರಿಸುವ ದೇವರಾಗಿದೆಯಾ. ಇವತ್ತು ಕರ್ತನಿನ ಸಮ್ಮುಖದಲ್ಲಿ ಕೆಲವರು ಯಥಾರ್ಥ ಹೃದಯದಿಂದ ನಿನ್ನನ್ನು ಅಪ್ಪ ನಿನಗಾಗಿ ಹಂಬಲಿಸುವವರಿದ್ದಾರೆ. ಕೀರ್ತನೆಗಾರನು ಹೇಳೋ ಪ್ರಕಾರ, ಇದಿಗೋ ನನ್ನ ಸುಖವು ನಿನ್ನಲ್ಲಿಯೇ, ನನ್ನ ಹೃದಯವು ನಿನಗಾಗಿ ಹಿಗ್ಗುತ್ತಿದೆ, ನಾನು ಹಿಗ್ಗುವುದು ನಿನ್ನಲ್ಲಿಯೇ ಎಂಬುದಾಗಿ. ಕರ್ತನೆ, ಇವತ್ತು ಕೆಲವರ ಹೃದಯ ನಿನಗಾಗಿ ಹಿಗ್ಗುತ್ತಿದೆ ಕರ್ತನೆ. ಕೆಲವರು ನಿನ್ನಲ್ಲಿ ಹೆಚ್ಚಳ ಪಡ್ತಿದ್ದಾರಪ್ಪ ಕರ್ತನೆ. ಆ ಶಿಲುಬೆ ವಿಷಯದಲ್ಲಿ ಹೆಚ್ಚಳ ಪಡ್ತಾ ಇದ್ದಾರೆ. ಕ್ರಿಸ್ತನು ನನಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದನು, ನನ್ನ ಪಾಪವನ್ನು ಆತನು ಹೊತ್ತು ತೀರಿಸಿದನೆಂಬುದಾಗಿ. ದೇವರೇ ನಿನಗೆ ಸ್ತೋತ್ರ. ಎಸ್ಸಯ್ಯ, ಅದ್ಭುತಗಳನ್ನು ಮಾಡ್ರಿ. ಇಲ್ಲಿ ಸೇರಿ ಬಂದ ಎಲ್ಲ ದೇವ ಜನರನ್ನು ನೀನು ಮುಟ್ಟು ಕರ್ತನೆ, ನೀನೇ ಆಶೀರ್ವದಿಸಿ ನಡೆಸ್ತೀರಿ. ಎಲ್ಲ ವಿಷಯಗಳಲ್ಲಿ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ದಿವ್ಯನಾಮದಲ್ಲಿ ತಂದೆ, ಆಮೆನ್.